येन तस्मै श्रीगुरवे नमः। हे कृष्णा करुणा सिन्धु दीनबन्धु जगत्पते गोपेश गोपिका कान्त राधाकान्ता नमोऽस्तु ते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैर्गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणा देवाय तस्मै नमः, देवाय तस्मै नमः, देवाय तस्मै नमः। ॐ नमो भगवते वासुदेवाय, ॐ नमो भगवते वासुदेवाय, ॐ नमो भगवते ವಾಸುದೇವಾಯ. ಸೊ ನಾವು 10ನೇ ಅಧ್ಯಾಯದಲ್ಲಿದ್ವಿ, ವಿಭೂತಿ ಯೋಗ. ಕೃಷ್ಣ ಈ ಅಧ್ಯಾಯದಲ್ಲಿ ತನ್ನ ವೈಭವ ಅಥವಾ ವಿಭೂತಿಗಳನ್ನ, ಈಶ್ವರನ ವೈಭವ ಅಥವಾ ಅವನ ವಿಭೂತಿ ಅಂದರೆ ಅವನ ವೈಭವ, ವಿವಿಧಾ ಭವತಿ ವಿಭೂತಿ, ನಾನಾ ರೂಪವಾಗಿ ವ್ಯಕ್ತನಾಗ್ತಕ್ಕಂತಹ ಪರಮಾತ್ಮನ ದಿವ್ಯವಾದ ವಿಭೂತಿಗಳನ್ನ ವರ್ಣನೆ ಮಾಡ್ತಾನೆ. 60-70 ವಿಭೂತಿಗಳನ್ನ ಇಲ್ಲಿ ಹೇಳ್ತಾನೆ. ಮೊದಲು ಸರ್ವಲೋಕ ಮಹೇಶ್ವರ, ಎಲ್ಲ ಲೋಕಗಳ ಮಹೇಶ್ವರ ನಾನು ಅನ್ನೋದನ್ನ ಹೇಳ್ತಾ, ನಿನ್ನ ಹೊರಲೋಕ 14 ಲೋಕಗಳಲ್ಲ, ನಿನ್ನ ಅಂತರಂಗದಲ್ಲಿ ಸಹ ಎಲ್ಲವನ್ನ ನಿಯಂತ್ರಣ ಮಾಡ್ತಕ್ಕಂತಹವನು ನಾನೇ. ನಿನಗೆ ಬುದ್ಧಿ, ಜ್ಞಾನ, ಕ್ಷಮೆ, ಸತ್ಯ, ಸುಖ, ದುಃಖ, ಭಯ, ಅಭಯ, ಅಹಿಂಸೆ, ತೃಪ್ತಿ ಎಲ್ಲವನ್ನು ಕೊಡ್ತಕ್ಕಂತಹವನು ನಾನೇ ಅಂತ ಹೇಳಿ, ಈಗ ಅಂತರಂಗದ ಒಂದು ನಿಯಂತ್ರಕ ನಾನು ಅನ್ನೋದನ್ನ ಪ್ರತಿಪಾದನೆ ಮಾಡಿ, ನಂತರ ಈಗ ಹೊರ ಜಗತ್ತು, ನಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂತಹ ಜಗತ್ತಿನಲ್ಲಿ ತನ್ನ ಆಧಿಪತ್ಯ, ತನ್ನ ನಿಯಂತ್ರಣ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಮೊದಲ ಶ್ಲೋಕವಾಗಿ ಹೇಳ್ತಾನೆ. ಮಹರ್ಷಯ ಸಪ್ತ ಪೂರ್ವೇ, ಸಪ್ತ ಋಷಿಗಳು, ನಾನು ಹೋದ್ ಕ್ಲಾಸಲ್ಲೇ ಇದೆಲ್ಲ ಪಾಠ ಮಾಡಿದ್ದೀನಿ. ಸಪ್ತ ಋಷಿಗಳಿಗೆ ಮೊದಲು ಬ್ರಹ್ಮನ 4 ಮಾನಸ ಪುತ್ರರು, ಬ್ರಹ್ಮದೇವರು ಅವರ ಮನಸ್ಸಿನಿಂದ ಹುಟ್ಟಿದಂತಹ 4 ಜನ ಅವರ ಮಾನಸ ಪುತ್ರರು ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ ಎಂಬ 4 ಮಕ್ಕಳಿಗೆ ಬ್ರಹ್ಮ, ನೀವು ಸೃಷ್ಟಿ ಕಾರ್ಯವನ್ನ ಮುಂದುವರಿಸಿ ಅಂತ ಹೇಳಿದಾಗ ನಮಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ, ಪರಬ್ರಹ್ಮದಲ್ಲೇ ನಮ್ಮ ಮನಸ್ಸು ಅಂತ ಹೇಳಿ ಭಗವಂತನ ಆರಾಧನೆಯಲ್ಲಿ 5 ವರ್ಷದ ಬಾಲಕರಂತೆ ಇರ್ತಾರಂತೆ. ಅವರು ಜ್ಞಾನದ ಮತ್ತು ಭಕ್ತಿಯ ಪ್ರತೀಕವಾಗಿ ಅವರು ಗೃಹಸ್ಥಾಶ್ರಮವನ್ನ ಸ್ವೀಕರಿಸಲ್ಲ. ಆದ್ದರಿಂದ ಬ್ರಹ್ಮನಿಗೆ ಅವರ ಮೇಲೆ ಕೋಪ ಬರುತ್ತೆ. ಆ ಬ್ರಹ್ಮನ ಕೋಪದಿಂದ ಅವನ ಹುಬ್ಬುಗಳ ಮಧ್ಯೆ ಕೋಪ ಉಂಟಾದಾಗ ಹುಟ್ಟಿದವನೇ ರುದ್ರ ರೋದನ ಮಾಡ್ಕೊಂಡು ಹುಟ್ಟತಾನಂತೆ. ಆ ರುದ್ರನಿಗೆ ನೀನು ಸೃಷ್ಟಿ ಕಾರ್ಯ ಮಾಡು ಅಂತ ಹೇಳಿದಾಗ ತಂದೆ ಬ್ರಹ್ಮನ ಮಾತನ್ನ ಪಾಲಿಸ್ತಾ ರುದ್ರ ಭೂತ ಗಣಗಳನ್ನ ಸೃಷ್ಟಿ ಮಾಡಕ್ಕೆ ಶುರು ಮಾಡ್ತಾನೆ. ಆಗ ಬ್ರಹ್ಮ ಅದನ್ನ ನೋಡಿ ಗಾಬರಿಯಾಗಿ, ರುದ್ರ ನೀನು ಸೃಷ್ಟಿ ಕಾರ್ಯ ಮಾಡೋದು ಸ್ವಲ್ಪ ನಿಲ್ಸಪ್ಪ, ತಪಸ್ಸನ್ನು ಮಾಡು ನೀನು ಅಂತ ಹೇಳಿದಾಗ
ಯಥಾ ಪ್ರಕಾರ ತಂದೆಗೆ ವಿಧೇಯನಾಗಿ ರುದ್ರ ಸೃಷ್ಟಿ ಕಾರ್ಯವನ್ನ ನಿಲ್ಲಿಸಿ ತಪಸ್ಸಿಗೆ ಹೊರಡ್ತಾನೆ. ಬ್ರಹ್ಮನಿಗೆ ಮುಂದೆ ಸಪ್ತ ಋಷಿಗಳನ್ನ ಮತ್ತೆ 14 ಮನುಗಳು, ಮೊದಲನೆಯರಾದಂತಹ ಸ್ವಯಂಭುವ ಮನು ಮತ್ತು ಶತರೂಪಾದೇವಿಯನ್ನ ಸೃಷ್ಟಿ ಮಾಡ್ತಾನೆ. ಮತ್ತು ಸಪ್ತ ಋಷಿಗಳು ಅತ್ರಿ, ಭೃಗು, ವಸಿಷ್ಠ, ಪುಲಸ್ತ್ಯ, ಒಂದೊಂದು ಮನ್ವಂತರಕ್ಕೆ 7 ಜನ ಸಪ್ತ ಋಷಿಗಳನ್ನ ಹೇಳ್ತಾರೆ. ಒಂದೊಂದು ಮನ್ವಂತರದಲ್ಲಿ ಒಂದೊಂದು ತರಹದ ಚೇಂಜ್ ಆಗ್ತಾರೆ ಅವರು. ಈಗ ನಡೀತಾ ಇರ್ತಕ್ಕಂತಹ ವೈವಸ್ವತ ಮನ್ವಂತರ, ವೈವಸ್ವತ ಮನ್ವಂತರದ ಸಪ್ತ ಋಷಿಗಳು ಜ್ಞಾಪಕ ಇದೆಯಾ ಯಾರಿಗಾರು? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದು. ಪ್ರತಿ ಒಂದೊಂದು ಮನ್ವಂತರಕ್ಕೂ ಒಬ್ಬೊಬ್ರು ಇರ್ತಾರೆ. ಈ ಇದರಲ್ಲಿ ಇರ್ತಕ್ಕಂತಹವರು ಅತ್ರಿ, ಭೃಗು, ವಸಿಷ್ಠ, ಗೌತಮ, ಕಶ್ಯಪ, ಭಾರದ್ವಾಜ, ವಿಶ್ವಾಮಿತ್ರ. ಈ 7 ಜನ ಈಗ ಸಪ್ತ ಋಷಿಗಳು ವೈವಸ್ವತ್ವ ಮನ್ವಂತರದಲ್ಲಿ. ಮೊದಲ ಇದರಲ್ಲಿ ಸ್ವಯಂಭೂ, ಇದರಲ್ಲಿ ಪುಲಸ್ತ್ಯ, ಆ ಋಷಿಗಳೆಲ್ಲ ಬರ್ತಾರೆ. ಅಂತೂ ಸಪ್ತ ಋಷಿಗಳು ಆಗಲಿ, ಆ ಬ್ರಹ್ಮನ ಮಾನಸ ಪುತ್ರರಾಗಲಿ, ನನ್ನಿಂದ ಹುಟ್ಟಿದಂತಹ ಬ್ರಹ್ಮ ಆಗಲಿ, ಇವರೆಲ್ಲರ ನನ್ನ ಸಂಕಲ್ಪದಂತೆ ಬ್ರಹ್ಮ ಸೃಷ್ಟಿ ಮಾಡ್ದ. ಅವನ ಮಕ್ಕಳಾದಂತಹ ಈ ಸಪ್ತ ಋಷಿಗಳು ಮತ್ತೆ ಬ್ರಹ್ಮನ ಮನುಗಳು, ಇವರೆಲ್ಲ ಮುಂದಿನ ಒಂದು ಸೃಷ್ಟಿ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು. ಅವರೆಲ್ಲ ನನ್ನ ಸಂಕಲ್ಪದಿಂದ ಮಾತ್ರ, ಸಂಕಲ್ಪದಲ್ಲೇ ನಾನು ಮಾಡ್ಬಿಟ್ರೆ ಸಾಕು, ಅವರೆಲ್ಲರ ಸೃಷ್ಟಿ ಆಯ್ತು ಅಂತ ಪರಮಾತ್ಮ ಹೇಳ್ತಾನೆ. ಇಲ್ಲಿ ಮುಂದೆ ಏನಾಗ್ತಾ ಹೋಗುತ್ತೆ ಅಂದ್ರೆ ನಿಮಗೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗತ್ತೆ. ಯಾಕೆಂದ್ರೆ ಎಷ್ಟೋ ವಿಭೂತಿಗಳು ಹೇಳ್ತಾನೆ, ಒಂದೊಂದು ವಿಭೂತಿಗೂ ಒಂದೊಂದು ವಿಶೇಷವಾದಂತಹ ಪುರಾಣದ ಕಥೆಗಳು ಅಥವಾ ಘಟನೆಗಳು ನಮಗೆ ಇಲ್ಲಿ ಜ್ಞಾಪಿಸ್ಕೊಳ್ಳುವಂತಹ ಒಂದು ಅವಕಾಶ. ಆದ್ರಿಂದ ಈ ವಿಭೂತಿ ಯೋಗ ತುಂಬಾ ಜನಕ್ಕೆ ಇಷ್ಟ ಆಗತ್ತೆ. ಯಾಕಂದ್ರೆ ತುಂಬಾ ಕಥೆಗಳಲ್ಲಿ ಇದನ್ನಲ್ಲಿ ನಾವು ಡಿಸ್ಕಷನ್ಗೆ ತಗೋಬಹುದು. ಇಷ್ಟು ಮಾಡಿದ್ದೆ ನಾನು ಲಾಸ್ಟ್ ವೀಕ್, ಲಾಸ್ಟ್ 2-3 ವಾರ ಆಗೋಗಿದೆ ಕ್ಲಾಸ್ ಮಾಡಿ. ಇವತ್ತು 7ನೇ ಶ್ಲೋಕ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಯಾರು ನನ್ನನ್ನ ವೇತ್ತಿ ತತ್ವತಃ, ನಾನು ಇರುವ ಹಾಗೆ ಯಥಾವತ್ತಾಗಿ ನನ್ನ ತತ್ವವನ್ನ ತಿಳಿತಾರೆ, ನನ್ನ ವಿಭೂತಿಯನ್ನ ತಿಳಿತಾರೆ, ನನ್ನ ಯೋಗವನ್ನ ತಿಳಿತಾರೆ. ಏನ್ ಹಂಗಂದ್ರೆ ವಿಭೂತಿ ಮತ್ತೆ ಯೋಗ ಅಂದ್ರೆ ಅಂತ ನೋಡೋಣ. ಇಲ್ಲಿ ಯಾವ ಅರ್ಥದಲ್ಲಿ ತಗೋಬೇಕು ಅಂದ್ರೆ, ಯೋಗ ಅಂತಂದರೆ ನಿಮ್ಮಲ್ಲಿ ಒಂದು ಪ್ರತಿಭೆ, ಒಂದು ಟ್ಯಾಲೆಂಟು, ಒಂದು ಕೆಪಾಸಿಟಿ ಇದೆ. ಅದು ಇನ್ನು ಹೊರ ಜಗತ್ತಿನಲ್ಲಿ ವ್ಯಕ್ತವಾಗಿಲ್ಲ. ಅದಕ್ಕೆ ಯೋಗ ಅಂತ ಅಂತಾರೆ. ಅದು ಹೊರ ಜಗತ್ತಿಗೆ ಬಂದರೆ, ಅದು ಹೊರ ಜಗತ್ತಿನಲ್ಲಿ ಅದು ಬೆಳಕಿಗೆ ಬಂದರೆ ಅಥವಾ ಅದು ಎಲ್ಲರಿಗೂ ಗೊತ್ತಾದರೆ ಅದನ್ನ ವಿಭೂತಿ ಅಂತಾರೆ. ಈಗ ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಒಂದು ಸತ್ಸಂಗದಲ್ಲಿ ಯಾರಿಗೋ ತುಂಬಾ ಚೆನ್ನಾಗಿ ಹಾಡಕ್ಕೆ ಬರುತ್ತೆ, ಚೆನ್ನಾಗಿ ಸಾಮರ್ಥ್ಯ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಅದು ಯೋಗ. ಯಾವುದೋ ಒಂದು ಸಂದರ್ಭ ಬಂತು, ಕೃಷ್ಣ ಜಯಂತಿ ಬಂತು, ಆಗ ಯಾರಾದ್ರೂ ಹಾಡ್ತೀರಾ ಅಂತಂದಾಗ ಅವರು ಅದ್ಭುತವಾಗಿ ಹಾಡಿದ್ರು. ಅಯ್ಯೋ, ಇವ್ರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರಾ, ಇವ್ರಿಗೆ ಎಷ್ಟು ಚೆನ್ನಾಗಿ ಸಂಗೀತ ಬರುತ್ತಾ, ನಮ್ಗೆ ಗೊತ್ತೇ ಇರ್ಲಿಲ್ಲ. ಅದು ಹೊರ ಜಗತ್ತಿಗೆ ಪ್ರಕಾಶಕ್ಕೆ ಬಂದಾಗ, ಅಂದ್ರೆ ಎಲ್ರಿಗೂ ಗೊತ್ತಾದಾಗ ಅದನ್ನ ವಿಭೂತಿ ಅಂತಾರೆ. ಅದು ನಮ್ಮ ಒಳಗೆ ಆ ಸಾಮರ್ಥ್ಯ ಇದ್ದಾಗ ಅದನ್ನ ನಾವು ಯೋಗ ಅಂತ ಅಂತಾರೆ. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ನನ್ನ ವಿಭೂತಿ ಮತ್ತು ನನ್ನ ಯೋಗವನ್ನ ಯಾರು ತತ್ವತಃ ತಿಳಿತಾರೆ, ಅಂದರೆ ಇಡೀ ಜಗತ್ತು ಒಳಗಿನ ಯಾವ ಶಕ್ತಿ ಹೊರಗೆ ವ್ಯಕ್ತವಾಗಿಲ್ವೋ
ಅಥವಾ ಯಾವುದೆಲ್ಲ ಹೊರಗೆ ವ್ಯಕ್ತವಾಗಿ ಕಾಣಿಸ್ತಾ ಇದೆಯೋ ಎಲ್ಲವೂ ನನ್ನಿಂದ ಅಂತ ಯಾರು ತಿಳಿತಾರೆ ಸೋ ವಿಕಂಪೇನ ಯೋಗೇನ. ವಿಕಂಪ ಅಂದ್ರೆ ಅಲ್ಲಾಡೋದು, ಅವಿಕಂಪ ಅಂದ್ರೆ ಅಲ್ಲಾಡದೆ ಇರೋದು, ದೃಢವಾಗಿರೋದು, ಸ್ಥಿರವಾಗಿರೋದು. ಅಂತಹ ಒಂದು ಭಕ್ತಿಯನ್ನ, ಯೋಗವನ್ನ ಅಂತಹವರು ಪಡಿತಾರೆ. ಯಾರು ಪಡಿತಾರೆ? ಯಾರು ನನ್ನನ್ನ ಹೀಗೆ ತಿಳ್ಕೊತಾರೋ, ಅಂದ್ರೆ ನನ್ನಲ್ಲಿ ಅನಂತ ಶಕ್ತಿಗಳು ಇದೆ, ನನ್ನ ವಿಭೂತಿಗಳು, ನನ್ನ ಯೋಗವನ್ನ ಯಾರು ಯಥಾವತ್ತಾಗಿ ತತ್ವತಃ ತಿಳಿತಾನೋ ಅವನು ನಿಶ್ಚಯವಾಗಿ ಯಾವುದೇ ಒಂದು ಸಂಶಯವಿಲ್ಲದೆ ದೃಢವಾದ ಭಕ್ತಿಯಿಂದ ಯೋಗದಲ್ಲಿ ನನ್ನಲ್ಲಿ ಒಂದಾಗ್ತಾನೆ, ಇದರಲ್ಲಿ ಸಂಶಯವಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಲ್ಲ ಕೃಷ್ಣ, ನೀನ್ ಹಂಗ ಹೇಳ್ಬಿಟ್ರೆ ನಮ್ಗೇನ್ ಅರ್ಥ ಆಗತ್ತೆ? ಸ್ವಲ್ಪ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ತೀಯಾ? ನೀನ್ ಹೇಳೋದನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ತೀಯಾ? ಅದಕ್ಕೆ ಮುಂದಿನ ಶ್ಲೋಕ. ನಮ್ಮ ಸ್ವಾಮೀಜಿ ಯಾವಾಗ್ಲೂ ಹೇಳ್ತಾರೆ, ಭಗವದ್ಗೀತೆಗೆ ಭಗವದ್ಗೀತೆನೇ ಭಾಷ್ಯ ಅಂತ. ನಮಗೆ ಎಲ್ಲಿ ಡೌಟ್ ಬರುತ್ತೋ ಅದ್ರ ಮುಂದಿನ ಶ್ಲೋಕದಲ್ಲಿ ಕೃಷ್ಣನೇ ಅದನ್ನ ಕ್ಲಿಯರ್ ಮಾಡ್ತಾನೆ. ಅಂದ ಹಾಗೆ ನಮ್ಮ ಶಾಂತಿಯವರು ಅಲ್ಲಿ ಹೋಗಿದ್ದಾರೆ ಅಮೆರಿಕಾಗೆ, ಶಿಕಾಗೋಲಿ ಸ್ವಾಮೀಜಿನ ಮೀಟ್ ಮಾಡಿದ್ದಾರೆ. ಮಾತಾಡಿಸ್ದೆ ನಾನು ಅವ್ರನ್ನ. ಅವರು ಹೋಗಿದ ತಕ್ಷಣ ನನಗೆ ಆಶ್ಚರ್ಯ ಆಯ್ತು. ಹೋಗಿ 2 ದಿನಕ್ಕೆ ಅಲ್ಲಿ ಹೋಗಿದ್ದೀರಲ್ಲ ಅಂತ ಕೇಳ್ದೆ. ನಾನು ಹೋಗಿದ್ದೆ ಅದಕ್ಕೋಸ್ಕರ, ಅವರ ದರ್ಶನಕ್ಕೊಂದು, ಇನ್ನೆಂದು ಅಲ್ಲಿಂದ ವಿವೇಕಾನಂದ ಮಾತಾಡಿದ್ರಲ್ಲ ಶಿಕಾಗೋದಲ್ಲಿ, ಅದ ಜಾಗ ನೋಡೋಕ್ಕೋಸ್ಕರನೇ ಹೋಗಿದ್ದೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ಹೋದ್ರಂತೆ, ಸ್ವಾಮೀಜಿ ಇರ್ಲಿಲ್ವಂತೆ, ಎಲ್ಲೋ ಭಿಕ್ಷಕ್ಕೆ ಹೋಗಿದ್ರಂತೆ. ಇವ್ರು ಕಾಯ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಾದ ತಕ್ಷಣ ಸ್ವಾಮೀಜಿ ತುಂಬಾ ಪ್ರೀತಿಯಿಂದ ಇವ್ರಿಗೆ ಅವ್ರು ಯಾರಿಗೋ ಅಲ್ಲಿರೋವ್ರ ಯಾರು ನೋಡ್ಕೋತಾರೋ ಅವ್ರಿಗೆ ಬೆಂಗಳೂರಿಂದ ಬಂದಿದ್ದಾರೆ, ಅವ್ರಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರಂತೆ. ಇವ್ರು ವೆಯ್ಟ್ ಮಾಡ್ತಾ ಇದ್ರಂತೆ. ಅಲ್ಲೆಲ್ಲೋ ಭಿಕ್ಷಾಕ್ಕೆ ಹೋಗಿ ಸ್ವಾಮೀಜಿ ಬರೋ ತನಕ ಸಾಯಂಕಾಲ 4 ಗಂಟೆಗೆ ಬಂದಿದ್ದಾರೆ. ಇವ್ರು ಕಾದಿದ್ದಾರೆ ಅಲ್ಲಿ ತನಕ. ಕಾದು ಅವ್ರನ್ನ ಮೀಟ್ ಮಾಡಿ ಮಾತಾಡ್ಸಿ, ಸ್ವಾಮಿ ಅಪರಾಜಿತಾನಂದ ಫೋಟೋ ಹಾಕಿದ್ದೆ ನೋಡಿ ನಾನು, ಮಾತಾಡ್ಸಿ ಸ್ವಾಮೀಜಿ ತುಂಬಾ ಖುಷಿ ಪಟ್ರಂತೆ. ಅವ್ರದ್ದು ಗ್ರೀನ್ ಕಾರ್ಡ್ ಏನೋ ಪ್ರೊಸೆಸ್ ಅಲ್ಲಿ ಇದೆ. ಮೇ ಬಿ ನೆಕ್ಸ್ಟ್ ಜನವರಿಗೆ ಬೆಂಗಳೂರಿಗೆ ಬರಬಹುದು ಸ್ವಾಮೀಜಿ. ಈಗಲ್ಲ, 26 ಅಲ್ಲ, 27 ಬರಬಹುದು. ಬ್ರಹ್ಮಾನಂದಜಿ ಕರೆದ್ರೆ ವಾಪಸ್ ಬರ್ತಾರೆ ಅಂತ ಇಷ್ಟೇ ಶಾಂತಿಯವ್ರು ಹೇಳಿದ್ರು. ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು ಸ್ವಾಮೀಜಿ ಮಾತಾಡ್ಸಿ. ಈಗೆಲ್ಲ ಚೆನ್ನಾಗಿ ಕನ್ನಡ ಕಲ್ತ್ಬಿಟ್ಟಿದಾರಂತೆ. ಅವರ ಸುತ್ತಮುತ್ತ ಇರೋರೆಲ್ಲ ಕನ್ನಡ ಮಾತಾಡ್ತಾರಂತೆ. ಹಂಗಾಗಿ ಪ್ರವಚನಗಳನ್ನೆಲ್ಲ ಸ್ವಾಮೀಜಿ ಈಗ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇವಾಗ ನಾನ್ ನಿಮ್ಗೆ ಏನ್ ಪಾಠ ಮಾಡಿ ಹೇಳ್ತೀನಿ, ಅವ್ರದ್ದು ಇಂಗ್ಲಿಷ್ ಅಲ್ಲಿ ಏನ್ ಹೇಳಿರ್ತಾರೆ ಅದನ್ನ ಕೇಳಿಸ್ಕೊಂಡು ನಾನು ಅದನ್ನ ಕನ್ನಡಗೆ ಬರ್ಕೊಂಡು ಪಾಠ ಮಾಡೋದಷ್ಟೇ. ಆದ್ರಿಂದ ಇದ್ರದ್ದು ಏನ್ ನಿಮಗ್ ಸ್ವಲ್ಪ ಅರ್ಥ ಆಗಿದೆ ಅನ್ಸತ್ತೋ ಎಲ್ಲ ಕ್ರೆಡಿಟು ಆ ಮಹಾನುಭಾವನಿಗೆ ತಲುಪಬೇಕು, ಸ್ವಾಮಿ ಅಪರಾಜಿತಾನಂದ. ಸೊ ಇಲ್ಲಿ ಕೃಷ್ಣನಿಗೆ ಅರ್ಜುನ ಡೌಟ್ ಬರಬಾರ್ದು ಅರ್ಜುನನಿಗೆ ಅಂತ ಕೃಷ್ಣ ಮುಂದೆ ಬರೆದು ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಾಹ. ಯಾವುದನ್ನ ಅವನು ಹಿಂದೆ ಐಶ್ವರ್ಯ ಮತ್ತೆ ವಿಭೂತಿ ಅಂತ ಹೇಳದ್ನೋ ಅದನ್ನ ಮುಂದೆ ಈಗ ಎಕ್ಸ್ಪ್ಲೇನ್ ಮಾಡಕ್ಕೆ ಕೃಷ್ಣ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅಹಂ ಸರ್ವಸ್ಯ ಪ್ರಭವೋ, ನಾನು ಎಲ್ಲದರ ಪ್ರಭು, ಎಲ್ಲವೂ ನನ್ನಿಂದ ಆಗಿದೆ. ನಾನು ಎಲ್ಲದರ ಆರಿಜಿನ್, ಸೋರ್ಸು, ನನ್ನಿಂದ ಎಲ್ಲ ಆಗಿದೆ. ಯಾವುದು ಚರ ಅಚರ ಮೂವ್ ಆಗತ್ತೆ ಅಥವಾ ನಾನ್ ಮೂವಿಂಗ್ ಅಂದ್ರೆ ಯಾವ್ದ್ಯಾವುದು ಸ್ಥಿರವಾಗಿರತ್ತೆ, ಯಾವ್ದ್ಯಾವುದು ಮೂವ್ ಆಗ್ತಾ ಇರತ್ತೆ, ಎಲ್ಲವೂ ನನ್ನ ನಿಯಂತ್ರಣದಲ್ಲಿದೆ. ಯಾವುದು
ಚೇತನ ಅಚೇತನ ಎಲ್ಲವೂ ನನ್ನಿಂದ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಇದು ಚತುಶ್ಲೋಕಿ ಗೀತಾದ ಮೊದಲನೇ ಶ್ಲೋಕ. ಗೀತೆಯ ಸಾರ ಈ ಶ್ಲೋಕ. ಮೆಮೊರೈಸ್ ಮಾಡ್ಬೇಕಿದನ್ನ. ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದ ಎಲ್ಲ ಹುಟ್ಟತ್ತೆ. ಜಗತ್ತಿನ ಇಡೀ ಜಗತ್ತು ಸೃಷ್ಟಿ ನನ್ನಿಂದ ಆಗತ್ತೆ. ಮತ್ತೆ ಅದರ ನಿಯಂತ್ರಣ ನಾನೇ ಮಾಡೋದು. ನನ್ನಿಂದ ಇಡೀ ಜಗತ್ತಿನ ಫಂಕ್ಷನ್ ಏನ್ ಆಗ್ತಾ ಇದೆ ಅದು ನನ್ನಿಂದ ನಡೆಯುತ್ತೆ. ಅಂದರೆ ಜಗತ್ತಿಗೆ ಅಸ್ತಿತ್ವವನ್ನ, ಚೈತನ್ಯವನ್ನ ಕೊಡ್ತಕ್ಕಂತಹವನು ನಾನು. ಇದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಉದಾಹರಣೆಯನ್ನ ತಗೊಂಡ್ರೆ, ನಿಮ್ಮ ಹತ್ರ ಗೋಲ್ಡ್ ಬಳೆನೋ ನೆಕ್ಲೇಸೋ ಇದೆ. ಆ ನೆಕ್ಲೆಸ್ಗೆ ಆಗ್ಲಿ ಆ ಬಳೆಗೆ ಆಗ್ಲಿ ಸ್ವಂತ ಅಸ್ತಿತ್ವ ಇಲ್ಲ. ಚಿನ್ನದಿಂದ ಅದಕ್ಕೆ ಎಕ್ಸಿಸ್ಟೆನ್ಸು. ಚಿನ್ನವನ್ನೇ ಬಳಸಿ ಅದನ್ನ ಬಳೆಯಾಗಿ, ಓಲೆಯಾಗಿ, ಸರವಾಗಿ, ನೆಕ್ಲೆಸ್ ಆಗಿ ಮಾಡಿರೋದು. ಚಿನ್ನ ಹೇಳ್ಬೋದು ನಾನಿಲ್ದೆ ನೆಕ್ಲೆಸ್ ಇಲ್ಲ ಅಂತ, ಆದ್ರೆ ನೆಕ್ಲೆಸ್ ಇಲ್ದೆ ಚಿನ್ನ ಇರುತ್ತೆ. ಚಿನ್ನದಿಂದಲೇ ನೆಕ್ಲೆಸ್ ಮಾಡಿರೋದು. ಚಿನ್ನ ಅಥವಾ ದ ಗೋಲ್ಡ್ ಇಸ್ ದ ಎಕ್ಸಿಸ್ಟೆನ್ಸ್ ಕೊಡ್ತಾ ಇರೋದು. ಹಂಗೆ ಈ ಜಗತ್ತಿಗೆ ಪರಮಾತ್ಮ ಎಕ್ಸಿಸ್ಟೆನ್ಸ್ ಅವನಿಲ್ದೆ ಜಗತ್ತಿಗೆ, ಅದಕ್ಕೆ ಅವನನ್ನ ಸತ್ ಚಿತ್ ಆನಂದ ಅನ್ನೋದು. ಸತ್ ಎಕ್ಸಿಸ್ಟೆನ್ಸ್. ಎಕ್ಸಿಸ್ಟೆನ್ಸ್ ಅಂದ್ರೆ ಇನ್ನೇನು ಇಲ್ಲ, ಈ ವಸ್ತು ಇದೆ. ಈಗ ಒಂದು ಮರ ಇದೆ, ಮರದಿಂದ ನೀವು ಕುರ್ಚಿ ಮಾಡಿದೀರಾ, ಟೇಬಲ್ ಮಾಡಿದೀರಾ, ಮಂಚ ಮಾಡಿದೀರಾ. ಆ ಮಂಚ, ಆ ಕುರ್ಚಿ, ಆ ಟೇಬಲ್ ಎಲ್ಲ ಅಸ್ತಿತ್ವದಲ್ಲಿ ಇರಬೇಕಾದ್ರೆ ಮರ ಇರಬೇಕು. ಮಣ್ಣಿದ್ರೆ ಮಡಕೆ ಆಗತ್ತೆ. ಆ ಮಣ್ಣು, ಆ ಚಿನ್ನ, ಆ ಮರ ಅದ್ ಹೇಗೆ ಅಸ್ತಿತ್ವಕ್ಕೆ ಕಾರಣ ಆಗಿದೆ, ಹಂಗೆ ಜಗತ್ತಿನ ಅಸ್ತಿತ್ವಕ್ಕೆ ಪರಮಾತ್ಮ ಕಾರಣ. ಸಮುದ್ರ ಹೇಗೆ ಅಲೆಗಳಿಗೆ, ಅದರಲ್ಲಿ ಇರ್ತಕ್ಕಂತಹ ಸಾವಿರಾರು ಜೀವರಾಶಿಗಳಿಗೆ ಆಶ್ರಯವಾಗಿದೆ, ಜಗತ್ತಿಗೆ ಪರಮಾತ್ಮ ಹಾಗೆ ಆಶ್ರಯ. ಅವನಿಲ್ಲದೆ ಇಲ್ಲ ಜಗತ್ತು, ಅವನನ್ನ ಆಶ್ರಯಿಸಿದೆ. ಇದನ್ನ ತುಂಬಾ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಅವನಿಲ್ಲದೆ ಜಗತ್ತು ಇಲ್ಲ. ಆದ್ರಿಂದ ಮಹಾತ್ಮರು, ಜ್ಞಾನಿಗಳು ಆದವರು ಬುಧ ಭಾವ ಸಮನ್ವಿತ, ಅಂದ್ರೆ ಬುಧ ಅಂದ್ರೆ ಬುದ್ಧಿವಂತರು, ವೇದವನ್ನ ಚೆನ್ನಾಗಿ ತಿಳಿದಂತಹವರು, ಶಾಸ್ತ್ರವನ್ನು ತಿಳಿದಂತಹವರು. ಬುಧ ಭಾವ ಸಮನ್ವಿತಾಹ ಇತಿ ಮತ್ವಾ ಭಜಂತೆ ಮಾಂ. ಈ ರೀತಿಯಾಗಿ ಯಾರು ನನ್ನನ್ನ ತಿಳಿದು ಭಜಂತೆ ಅಂದ್ರೆ ನನ್ನನ್ನ ಯಾರು ಭಜಿಸ್ತಾರೆ, ಪೂಜಿಸ್ತಾರೆ, ಭಕ್ತಿ ಮಾಡ್ತಾರೆ, ಯಾರು ನನ್ನನ್ನ ತಮ್ಮ ಎಲ್ಲದಕ್ಕೂ ಯಾರು ಕಾರಣ ಮತ್ತು ಯಾರಿಂದ ಜಗತ್ತು ಉತ್ಪತ್ತಿಯಾಗಿದೆ, ಯಾರ ನಿಯಂತ್ರಣದಲ್ಲಿ ಇದೆ ಜಗತ್ತು ಅಂತ ಸರಿಯಾಗಿ ಯಾರು ತಿಳಿದಿದ್ದಾರೆ, ಅವನೇ ಬುದ್ಧಿವಂತ, ಅವನೇ ಸರಿಯಾಗಿ ತಿಳಿದವನು. ನಿಮ್ಮ ಹೆಸರು ಮುಂದೆ ಇರೋ ಡಿಗ್ರಿಗಳಲ್ಲ, BSc MSc PhD ಅದೆಲ್ಲ ಅಂತವ್ರನ್ನ ಬುದ್ಧಿವಂತ ಅಂತ ಕೃಷ್ಣ ಹೇಳ್ತಿಲ್ಲ ಇಲ್ಲಿ. ಬುಧ ಭಾವ ಸಮನ್ವಿತಾಹ ಅಂದ್ರೆ ಯಾರಲ್ಲಿ ಈ ತಿಳುವಳಿಕೆ ಇದೆ. ಯಾವ ತಿಳುವಳಿಕೆ? ಜಗತ್ತೆಲ್ಲ ಪರಮಾತ್ಮನನ್ನ ಆಶ್ರಯಿಸಿದೆ, ಅವನಿಲ್ಲದೆ ಜಗತ್ತಿಲ್ಲ ಅನ್ನುವಂತಹ ತಿಳುವಳಿಕೆ ಯಾರಲ್ಲಿ ಇದೆ ಅವನು ನಿಜವಾದಂತಹ ಜ್ಞಾನಿ. ಭಾವ ಅಂತಂದ್ರೆ ಅಂತಹವನು ಅನನ್ಯವಾದ ಭಕ್ತಿಯಿಂದ ಆ ಪರಮಾತ್ಮನಿಗೆ ಶರಣಾಗತನಾಗಿದ್ದಾನೆ ಅಂತ. ಬುಧ ಅಂದ್ರೆ ಬುದ್ಧಿವಂತ, ಜ್ಞಾನಿ ಅಂತ. ಭಾವ ಅಂದ್ರೆ ಭಕ್ತಿಯಿಂದ ಅವನಿಗೆ ಶರಣಾಗತನಾಗಿದ್ದಾನೆ ಅಂತ. ಬಹಳ ಮುಖ್ಯವಾದ ಶ್ಲೋಕ ಇದು. ಸೊ ನಿಮಗೆ ನ್ಯಾಚುರಲ್ ಆಗಿ ಈಗ ಅಕ್ಸಾಲಿಗನ ಹತ್ರ ಹೋಗ್ತೀರಾ, ನಿಮ್ದು ಯಾವ್ದೋ ಹಳೆ ಬಳೆನೋ ನೆಕ್ಲೆಸ್ ಹಾಕಕ್ಕೆ, ಅವನಿಗೆ ಅದ್ರ ಪ್ಯಾಟ್ರನ್ ಕಟ್ಕೊಂಡು ಏನಾಗಬೇಕಾಗಿಲ್ಲ. ಅವನು
ದಿಟ್ಟಿಸಿ ಚಿನ್ನವನ್ನ ನೋಡ್ತಾನೆ. ಎಷ್ಟು ಕ್ಯಾರೆಟು, 916 ಇದು, ಇದ್ರಲ್ಲಿ ಏನ್ ಇಂಪ್ಯೂರಿಟಿ ಇದೆ, ಅಲ್ಲ ಅದು ಕಲ್ಕತ್ತಾ ಪ್ಯಾಟ್ರನ್, ಆ ಪ್ಯಾಟ್ರನ್, ನಿಮ್ದು ಏನಾದ್ರು ಪ್ಯಾಟ್ರನ್ ಆಗೋಗ್ಲಿ, ಅವನಿಗೆ ಚಿನ್ನ ಮುಖ್ಯ. ಹಂಗೆ ಕಳ್ಳಂಗೂ ಅಲ್ವಾ, ಕಳ್ಳ ಮನೆ ಕಳ್ತನ ಮಾಡಕ್ ಬರ್ತಾನೆ, ಅವನ್ ಬೀರುಲ್ ಯಾವ್ದೋ ಹಳೆ ಗೋಲ್ಡ್ ಬಳೆ ಇಟ್ಟಿರ್ತೀರ, ಅಯ್ಯೋ ಹಳೆ ಪ್ಯಾಟ್ರನ್ ಅಂತ ಬಿಟ್ಟೋಗ್ತಾನ ಅವನು. ಅವನಿಗೇನ್ ಚಿನ್ನ ಸಿಗ್ಬೇಕು, ಚಿನ್ನ ಈಸ್ ಇಂಪಾರ್ಟೆಂಟ್ ದ್ಯಾನ್ ದ ಪ್ಯಾಟ್ರನ್. ವಜ್ರವನ್ನು ಅಷ್ಟೇ, ವಜ್ರದ ವ್ಯಾಪಾರಿ ಹತ್ರ ತಗೊಂಡೋಗಿ ದೃಷ್ಟಿಸಿ ನೋಡ್ತಾನೆ, ಇದು ವಜ್ರನಾ ಅಂತ. ಇನ್ನೂ ಒಂದು ಸಿಂಪಲ್ ನಿಮ್ದೇ ಉದಾಹರಣೆ ಹೇಳ್ಬೇಕು ಅಂದ್ರೆ, ಮನೆಯಲ್ಲಿ ಕರೆಂಟ್ ಇದೆಯಾ ಅಂತ ಕೇಳಿದ್ರೆ ಲೈಟ್ ಹಾಕಿ ನೋಡ್ತೀರಾ, ಫ್ಯಾನ್ ಹಾಕಿ ನೋಡ್ತೀರಾ? ಫ್ಯಾನ್ ತಿರುಗ್ತಾ ಇದೆ, ಆದ್ರೆ ಅದೆಲ್ಲ ಇಂಪಾರ್ಟೆಂಟು, ಕರೆಂಟ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲಿ. ಕರೆಂಟ್ ಇದ್ದಿದ್ದಕ್ಕೆ ಫ್ಯಾನ್ ತಿರುಗ್ತಾ ಇದೆ, ಕರೆಂಟ್ ಇದ್ದಿದ್ದಕ್ಕೆ ಲೈಟ್ ಉರಿತಾ ಇದೆ. ಹಂಗೆ ಜಗತ್ತನ್ನ ನೋಡಿದ ತಕ್ಷಣ ಗೊತ್ತಾಗಬೇಕು, ಕೃಷ್ಣನಿಂದಲೇ ಜಗತ್ತು. ಕೃಷ್ಣ ಎಲೆಕ್ಟ್ರಿಸಿಟಿ ತರ, ಅವನಿಂದಲೇ ಜಗತ್ತು, ಅವನಿಲ್ದೆ, ಅವನ ಅಸ್ತಿತ್ವ ಇಲ್ದೆ ಆದ್ರೆ ಜಗತ್ ಇರ್ತಿರ್ಲಿಲ್ಲ ಅನ್ನೋದು ಸ್ಪಷ್ಟ ಆಗ್ಬೇಕು. ಇದು ಚೆನ್ನಾಗಿ ಯಾರಿಗೆ ತಿಳಿತಾರೆ, ಬುಧ ಭಾವ ಸಮನ್ವಿತಾಹ. ಅಲ್ಲ ನೀವೇ ನಮ್ಮನ್ನೇ ಒಂದು ಸಹಜವಾಗಿ, ಎಲ್ಲವೂ ಯಾರಿಂದ ಆಗಲ್ಪಟ್ಟಿದೆ, ಯಾರಿಂದ ನಿಯಂತ್ರಿಸಲ್ಪಟ್ಟಿದೆ, ಯಾರಿಂದ ಸೃಷ್ಟಿ ಆಗತ್ತೆ, ಸ್ಥಿತಿ ಆಗತ್ತೆ, ಲಯ ಆಗತ್ತೆ, ಎಲ್ಲವೂ ಯಾರಲ್ಲಿ ಹೋಗಿ ಸೇರುತ್ತೆ ಅನ್ನೋದು ಚೆನ್ನಾಗಿ ಮನದಟ್ಟಾದ್ರೆ ನ್ಯಾಚುರಲಿ ನೆಕ್ಸ್ಟ್ ಸ್ಟೆಪ್ ಏನು, ಅವರಿಗೆ ಶರಣಾಗತರಾಗೋದು, ಅವರಲ್ಲಿ ಭಕ್ತಿ ಮಾಡೋದು. ಎಲ್ಲವೂ ಅವರಿಂದ ಆಗ್ತಾ ಇದೆ ಅಂದ್ರೆ ಅದು ಬೈ ಡಿಫಾಲ್ಟ್ ಆಗತ್ತೆ, ಎಫರ್ಟ್ಲೆಸ್ ಆಗತ್ತೆ. ಆದ್ರೆ ಸತ್ಸಂಗದಲ್ಲಿ ಇರಬೇಕು, ಆ ಜ್ಞಾನವನ್ನ ತಿಳ್ಕೊಬೇಕಲ್ಲ. ಅದಕ್ಕೆ ಮುಂದಿನ ಶ್ಲೋಕ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇದು ಹೇಳಿದೀನಿ ನಾನು, 8, 9, 10, 11 ಇದು 4 ಚತುಶ್ಲೋಕಿ ಗೀತಾ ಅಂತ ಹೇಳ್ತಾರೆ ಅಂತ. ಸೊ ಯಾರಿಗೆ ಸತ್ಯದ ಅರಿವಾಗಿದೆ, ಜಗತ್ತಿನ ನಿಯಂತ್ರಕ ಪರಮಾತ್ಮ ಅಂತ ಗೊತ್ತಾಗಿದೆ, ಅಂಥವರು ಅವ್ರೇನ್ ಮಾಡ್ತಾರೆ, ಕಾನ್ಸ್ಟಂಟ್ ಆಗಿ ಅವರ ಮನಸ್ಸನ್ನ ಹೆಂಗೆ ಅಕ್ಕಸಾಲಿಗ ಚಿನ್ನದ ಮೇಲೆ ಗಮನ ಇಡ್ತಾನೋ, ಮಹಾತ್ಮರಾದವರು ಮನಸ್ಸನ್ನ ಸದಾ ಆ ಪರಮಾತ್ಮ ಶಕ್ತಿಯ ಮೇಲೆ ಗಮನವನ್ನ ಇಡ್ತಾರೆ, ಪರಮಾತ್ಮ ತತ್ವದ ಮೇಲೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತರ ಅದು ಸದಾ ಇರುತ್ತೆ ಅವ್ರಿಗೆ. ಹೊರಗಡೆ ಜಗತ್ತಿನಲ್ಲಿ ಏನೇ ಆಕ್ಟಿವಿಟಿ ಮಾಡ್ತಾ ಇರ್ಲಿ ಶಂಕರಾಚಾರ್ಯರ ಹಾಗೆ, ಒಳ ಮನಸ್ಸು ಮಾತ್ರ ಸದಾ ಆ ಪರಮಾತ್ಮ ಚಿಂತನೆಯಲ್ಲಿ. ಇಲ್ಲಿ ಕೃಷ್ಣ ಮಾ ಮಾ ಮಾಮ್ ಅಂತ ಇರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಸುದೇವ ದೇವಕಿಯ ಮಗನಾದಂತಹ ಶ್ರೀಕೃಷ್ಣ ಅಲ್ಲ. ಮಾಮ್ ಅಂದ್ರೆ ಆತ್ಮ ಅಂತ, ಸಚ್ಚಿದಾನಂದ ಸ್ವರೂಪ ಆತ್ಮ ಅಂತ ಅಲ್ಲಿ ಹೇಳ್ತಾ ಇರೋದು. ಅಲ್ಲ ನನಗೆ ಅವೆಲ್ಲ ಅರ್ಥ ಆಗಲ್ಲ, ನಾನು ಶ್ರೀಕೃಷ್ಣ ಹಂಗ್ ತಿಳ್ಕೊತೀನಿ ಅಂದ್ರೆ ದಟ್ ಈಸ್ ಆಲ್ಸೋ ಫೈನ್. ಆದ್ರೆ ಇಲ್ಲಿ ಮಾಮ್ ಅಂತ ಕೃಷ್ಣ ಹೇಳ್ತಾರೋ ಅರ್ಥ, ಜಗತ್ತಿಗೆ ಯಾರಿಂದ ಜಗತ್ತು ಆಶ್ರಯಿಸಿದೆ ಅಂದ್ರೆ ಆ ಆತ್ಮವನ್ನ ಆಶ್ರಯಿಸಿದೆ ಅಂತ. ಆದ್ದರಿಂದ ಭಕ್ತರಾದವರು ಸದಾ ಮನಸ್ಸನ್ನ ಭಕ್ತಿಯ ರೂಪದಲ್ಲಿ ನೋಡಿದ್ರೆ ಭಗವಂತ, ನಾರಾಯಣ, ಕೃಷ್ಣ ಅವನ ಮೇಲೆ ಮನಸ್ಸನ್ನ ಇಟ್ಟಿರ್ತಾರೆ. ಅವರು ಒಬ್ರೇ ಇರ್ಲಿ, ಅವ್ರು ಎಲ್ಲರ ಜೊತೆನೇ ಇರ್ಲಿ, ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ ಯಸ್ಯ ಶ್ರಮ ಯಸ್ಯ ಏನ್ ಬರ್ತದ ಬ್ರಹ್ಮಣಿ, ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಜನಗಳ ಮಧ್ಯೆ ಇರ್ಲಿ, ಜನಗಳಿಲ್ದೆ ಒಬ್ರೇ ಇರ್ಲಿ, ಯಾವಾಗಲೂ ಅವರ ಮನಸ್ಸು ಆ ಪರಮಾತ್ಮ ತತ್ವದಲ್ಲೇ ನಿಂತಿರುತ್ತೆ. ಅವ್ರು ಯಾವತ್ತೂ ಅವನ ಜೊತೆ ಒಂದು ಅಟಚ್ನ ಬಿಡೋದಿಲ್ಲ.
ಆದ್ರಿಂದ ಬುದ್ಧಿವಂತರಾದವರು ಸದಾ ಸದಾ ಆ ಭಗವತ್ ಚಿಂತನೆಯಲ್ಲಿ, ಭಗವಂತನ ಅವನ ಸ್ಮರಣೆಯಲ್ಲಿ ಅವನ ಲೀಲೆಗಳನ್ನ ಜ್ಞಾಪಿಸ್ಕೊತಾ ಇರ್ತಾರೆ. ನಿನ್ನೆ ನಾವು ಕ್ಲಾಸಲ್ಲಿ ಮಾಡ್ತಾ ಇದ್ವಿ ಗೋಪಿಯರ ಬಗ್ಗೆ. ಅವ್ರು ಹೀಗೆ ಇದ್ರು. ಗೋಪಿ ಗೀತಾ ಕೃಷ್ಣನ ಎಲ್ಲಾ ಆಕ್ಟಿವಿಟೀಸು ಅಥವಾ ಚಟುವಟಿಕೆಗಳು, ಕೃಷ್ಣನ ನಗು, ಕೃಷ್ಣನ ನಡಿಗೆ, ಕೃಷ್ಣ ಕಾಡಿಗೆ ಹೆಂಗ್ ಹೋಗ್ತಾ ಇದ್ದ ಅನ್ಸದಾ ಮಚ್ಚಿತ್ತ ಮದ್ಗತ ಪ್ರಾಣ, ಅವರ ಪ್ರಾಣ ಅವನು, ಚಿತ್ತ ಅವರ ಮನಸ್ಸಿನ ತುಂಬಾ ಅವನೇ ತುಂಬಿದಾನೆ, ಅವರ ಪ್ರಾಣ. ಗೋಪಿಯರಷ್ಟೇ ಅಲ್ಲ, ಹನುಮಂತ ಇದ್ದಿದ್ ಹೀಗೆ, ಸೀತಾದೇವಿ ಇದ್ದಿದ್ ಹೀಗೆ. ಬೋಧಯಂತ ಪರಸ್ಪರಂ, ಅವ್ರೊಬ್ರಿಗೊಬ್ರು ಸಿಕ್ಕಾಗ ಮಾತಾಡೋದೇ ಈ ವಿಷಯ. ನೀವು ಮದ್ವೆ ಮನೆಗೆ ಹೋಗಿದಾಗ ನೋಡಿದ್ದೀರಾ? ಮದ್ವೆ ಮನೆನೋ ಯಾವ್ದೋ ಫಂಕ್ಷನ್ಗೆ ಜನ ಅಲ್ಲಲ್ಲಲ್ಲೇ ಗುಂಪಾಗ್ತಾರೆ. ಆ ಏಜ್ ಗ್ರೂಪ್ನವರು. ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇರೋರು ಪಾಲಿಟಿಕ್ಸ್ ಮಾತಾಡ್ತಿರ್ತಾರೆ, ಕ್ರಿಕೆಟ್ ಇಂಟ್ರೆಸ್ಟ್ ಇರೋರು ಕ್ರಿಕೆಟ್, ಸೀರಿಯಲ್ ಇಂಟ್ರೆಸ್ಟ್ ಇರೋರು ಸೀರಿಯಲ್ಲು, ಇಲ್ಲ ಮನೆ ಗಾಸಿಪ್ಪು, ಸೊಸೆ ಮೇಲೆ ಅತ್ತೆ, ಅತ್ತೆ ಮೇಲೆ ಸೊಸೆ, ಗುಂಪು 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 ಗುಂಪಾಗಿ ಅದೇ ಮಾತಾಡ್ತಿರ್ತಾರೆ. ಅಡಿಗೆ ವಿಷಯ, ಎಲ್ಲಿ ಏನ್ ಸೇಲ್ ಹಾಕಿದ್ದಾರೆ, ಎಲ್ಲಿ ಏನ್ ಚೀಪ್ ಆಗಿದೆ ಅದು ಮಾತು. ಅವ್ರವ್ರ ಇಂಟ್ರೆಸ್ಟಿಗೆ ತಕ್ಕಂಗೆ ಮಾತಾಡ್ತಾರೆ. ಮಹಾತ್ಮರಾದವರು ತಮ್ಮಂತ ಇನ್ನೊಬ್ಬ ಭಕ್ತ ಸಿಕ್ಕರೆ ಸಾಕು, ಬೋಧೆಯಂತ ಪರಸ್ಪರಂ ಮಾತಾಡ್ಕೋತಾರೆ ಒಬ್ರಿಗೊಬ್ರು. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ, ನನ್ನ ಕಥೆಗಳನ್ನ ನಿತ್ಯವೂ ಹೇಳ್ತಾರೆ. ತುಷ್ಯಂತಿ ಚ ರಮಂತಿ ಚ, ಬಲವಂತವಾಗಿ ಅಲ್ಲ, ಬಾ ಬಾ ಬನ್ನಿ 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 ಕ್ಲಾಸ್ಗೆ ಪಾಠ ಮಾಡ್ತೀನಿ ಬಲವಂತ ಅಲ್ಲ. ತುಷ್ಯಂತಿ ಚ ರಮಂತಿ ಚ, ಕೇಳಿದ್ರೆ ಸಾಕು ಆನಂದ, ಪರಮಾನಂದ, ಆ ಭಕ್ತಿಯ ಭಾವದಲ್ಲಿ ಮುಳುಗು ಹೋಗ್ತಾರೆ. ರಾಮಾಯಣದಲ್ಲಿ ಹನುಮಂತ ಸೀತಾದೇವಿಯನ್ನ ಕಂಡು ಹಿಂದೆ ಬರ್ತಾನಲ್ಲ, ಆಗ ರಾಮನ ಪಾದಗಳಲ್ಲಿ ಸೀತೆಯ ಒಂದು ಅಲ್ಲಿರ್ತಕ್ಕಂತಹ ಅವಳು ಪಡ್ತಾ ಇರೋ ಕಷ್ಟವನ್ನ, ಅವಳ ದೀನ ಸ್ಥಿತಿಯನ್ನ, ಅವಳ ದುಃಖವನ್ನ ಹೇಳ್ತಾನೆ. ಅಮ್ಮ ಬಹಳ ಕಷ್ಟ ಪಡ್ತಾ ಇದ್ದಾಳೆ, ಆದಷ್ಟು ಬೇಗ ಹೋಗಿ ಅವಳನ್ನ ಬಿಡಿಸಿ ಅಂತ. ಆಗ ರಾಮಚಂದ್ರ ಒಂದು ತುಂಬಾ ಸುಂದರವಾದ ಮಾತನ್ನ ಆಡ್ತಾನೆ. ತುಳಸಿದಾಸರ ರಾಮಾಯಣದಲ್ಲಿ ಬರುತ್ತೆ. ರಾಮ ಕೇಳ್ತಾನೆ, ಯಾರು ನನ್ನ ಭಕ್ತರು ನಿರಂತರ ನನ್ನ ಸ್ಮರಣೆಯಲ್ಲಿ ಇರ್ತಾರೆ ಅವರಿಗೆ ದುಃಖ ಆಗೋಕೆ ಹೇಗೆ ಸಾಧ್ಯ ಹನುಮಂತ ಅಂತ ಕೇಳ್ತಾನೆ. ಯಾಕೆ ಹೇಳಿ? ರಾಮ ಅಂದ್ರೆ ಏನು? ಸಚ್ಚಿದಾನಂದ ಸ್ವರೂಪ. ನೀವು ಸಕ್ಕರೆಯನ್ನ ತಿಂತಾ ಇದ್ರೆ ಕಹಿ ಆಗೋಕೆ ಹೇಗ್ ಸಾಧ್ಯ? ನಿರಂತರ ನನ್ನ ಜಪ, ನನ್ನ ಸ್ಮರಣೆಯಲ್ಲಿ ಇದ್ದಾಳೆ ಅಂದ್ರೆ ಅವಳಿಗೆ ಸುತ್ತಮುತ್ತ ಎಷ್ಟೇ ಅನ್ಫೇವರಬಲ್, ಎಷ್ಟೇ ಅನ್ಕಂಡ್ಯೂಸಿವ್ ಅಂದ್ರೆ ಸೂಕ್ತವಲ್ಲದಂತಹ ವಾತಾವರಣ ಇಲ್ಲದೆ ಹೋದ್ರು ದುಃಖದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಭಕ್ತರಿಗೆ ಒಂದೇ ದುಃಖ, ಭಗವಂತನಿಂದ ತಾವು ದೂರ ಆದಾಗ ಮಾತ್ರ ಅವರಿಗೆ ದುಃಖ. ನಮಗ್ ಹಂಗಲ್ಲ, ನಮಗ್ ಸಂಸಾರ ತಾಪತ್ರಯವೇ ದುಃಖ. ಭಗವಂತ ನಮಗ್ ಟೈಮ್ ಸಿಕ್ಕಾಗ ಮಾತ್ರ ಅವನ ಜೊತೆಗೆ. ನಾನೆನ್ನೆ ಹೇಳ್ದೆ, ಗೋಪಿಯರು ಕಣ್ಣಿನ ರೆಪ್ಪೆಗಳನ್ನ ಬ್ರಹ್ಮ ಯಾಕೆ ಕೊಟ್ಟ ಅಂತ ಬೇಜಾರ್ ಮಾಡ್ಕೋತಿದ್ರಂತೆ. ಒಂದು ಸತಿ ರೆಪ್ಪೆ ಮುಚ್ಚಿ ತೆಗಿಯೋ ಅಷ್ಟೊತ್ತಿಗೆ ಕೃಷ್ಣನ ದರ್ಶನ ಇಲ್ದಂಗ ಆಗತ್ತಲ್ಲ ಅಂತ. ಭಕ್ತರ ಚಿಂತನೆ ಬರೀ ಭಗವಂತನಿಂದ ನಾನು ದೂರ ಇದ್ದೀನಲ್ಲ, ಅವನಿಂದ ನಾನು ದೂರ ಆಗಿದ್ದೀನಲ್ಲ, ಅವನ ಸ್ಮರಣೆ ಇಲ್ವಲ್ಲ ಅನ್ನೋದು ಅವರ ದುಃಖ. ನಮಗೆ ಟೈಮ್ ಸಿಕ್ಕಾಗ ಮಾತ್ರ, ದೇವ್ರ ಮನೆಗೆ ಹೋದಾಗ ದೀಪ ಹಚ್ಚಿದಾಗ ಮಾತ್ರ, ಆಗ್ಲೂ ಮೈಂಡ್ ಎಲ್ಲೆಲ್ಲೋ ಓಡ್ತಾ ಇರುತ್ತೆ ನಮ್ದು. ಅದಕ್ಕೆ ನಾವು ಹಿಂಗಿರೋದು.
ಈ ಕೃಷ್ಣನನ್ನ ಮನಸ್ಸಿನಿಂದ ಹೆಂಗೆ ತೆಗಿಯೋದು ಅಂತ ಯೋಚಿಸ್ತಿದ್ರಂತೆ ಅವರು ಗೋಪಿಯರು. ಅವರು ಒಬ್ಬೊಬ್ರು ಜೊತೆಗೆ ಸಿಕ್ಕಾಗ ಅವ್ರು ಆಡ್ತಿದ್ದಿದ್ ಮಾತಿದೆ, ವ್ರಜ ಜನಾರ್ದಿಹನ್ ಕೃಷ್ಣ ವೀರ ಯೋಷಿತ. ಅದಲ್ಲ, 12ನೇ ಶ್ಲೋಕ ಏನದು, ಅವನು ಕಾಡಿಗೆ ಹೋಗ್ತಾ ಇದ್ದಾಗ ಕೃಷ್ಣ ಅವನ ತಲೆಯ ಕೂದಲ ಮೇಲೆಲ್ಲ ಧೂಳು ಬಿದ್ದಿತ್ತು, ಅವನ ಗುಂಗುರ ಕೂದಲ ಮೇಲೆಲ್ಲ ಕಾಡಿನ ಮಣ್ಣು ಧೂಳು ಬಿದ್ದು ಅವನು ಎಷ್ಟು ಮುಗ್ಧನಾಗಿ ಸುಂದರನಾಗಿ ಕಾಣ್ತಾ ಇದ್ದ ಅಂತ ಗೋಪಿಯರು ಮಾತಾಡ್ಕೋತಾ ಇರ್ತಾರೆ. ಯಾವ ಶ್ಲೋಕ ಅದು? 12ನೇದು ಅನ್ಸುತ್ತದು. ವ್ರಜ ಜನಾರ್ದಿಹಂ ಕೃಷ್ಣ ವೀರ ಯೋಷಿತಾಂ. ಅಲ್ಲ ಅಲ್ಲ, ನನಗೆ ಬರ್ತಾ ಇಲ್ಲ, ಮರ್ತೋಗ್ತಾ ಇಲ್ಲ. ಆತರ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ. ಒಬ್ರಿಗೊಬ್ರು ಮಾತಾಡ್ಕೋತಾರಂತೆ ಅವರು, ಭಗವಂತನ ಕಥೆಗಳನ್ನ ಲೀಲೆಗಳನ್ನ. ವೇದಾಂತಿಗಳಾದ್ರೆ ಆತ್ಮದ ಚಿಂತನೆ ಮಾಡ್ತಾರೆ, ಭಕ್ತರಾದ್ರೆ ಭಗವಂತನ ಲೀಲೆಗಳ ಚಿಂತನೆ ಮಾಡ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣ, ಅವ್ರು ಅದರಲ್ಲಿ ಟೋಟಲ್ ಆಗಿ ಆನಂದದಿಂದ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅವರು ಅಂತವ್ರದೇ ಒಂದು ಸಂಘವನ್ನ ಹುಡುಕ್ತಾರೆ, ನಮಗ್ ಅಂತವರೇ ಬೇಕು, ಆ ವಿಷಯ ಮಾತಾಡೋರೇ ಬೇಕು ಅಂತ. ಅಂತವ್ರ ಜೊತೆ ಸೇರಿ ನಿತ್ಯವೂ ಆ ಆನಂದದಲ್ಲಿ ಮೈಮರಿತಾರೆ. ಆದ್ರಿಂದ ಈ ಕೆಲವರು ಗೀತೆಯನ್ನ ಓದೋದಕ್ಕೆ ಮೊದಲು ಅಭ್ಯಾಸ ಮಾಡ್ಕೋಬೇಕು, ಆಮೇಲೆ ಅರ್ಥ, ಆಮೇಲೆ ಆ ಅರ್ಥಕ್ಕೆ ಸರಿಯಾಗಿ ನಾವು ನಮ್ಮ ಒಂದು ಯೋಚನೆಗಳನ್ನ ಮತ್ತು ಜೀವನವನ್ನ ಬದಲಾಯಿಸ್ಕೋಬೇಕು. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಾಃ. ಬುಧ ಅಂದ್ರೆ ಜ್ಞಾನಿಯಾದವನು, ಭಾವ ಅಂದ್ರೆ ಭಕ್ತಿಯಿಂದ, ಸಮನ್ವಿತ ಎರಡರ ಸಮನ್ವತೆ ಅಂದ್ರೆ ಎರಡನ್ನು ಸಾಧಿಸಿದ ಹಾಗೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ. ಆದ್ರಿಂದ ಶಾಸ್ತ್ರದ ಒಂದು ತಿಳುವಳಿಕೆಯ ಮೇಲೆ ಜ್ಞಾನ ಭಕ್ತಿಯನ್ನ ಮಾಡ್ಬೇಕು. ನನಗಿಷ್ಟ ಬಂದಂಗ್ ನಾನು ಏನೋ ಮಾಡ್ತೀನಿ, ನನಗ್ ಹಂಗ್ ಮಾಡಿದ್ರೆ ಸಮಾಧಾನ ಸಿಗುತ್ತೆ. ದೇವ್ರದೇ ಮಾಡ್ತಿರ್ತಾರೆ ಪಾಪ, ನನಗಿಷ್ಟ ಬಂದಂಗ್ ನಾನು ಮಾಡ್ತೀನಿ. ನಾನು ಎಲ್ಲೋ ಏನೋ ಕುತ್ಕೊಂಡು ಏನೋ ಒಂದು ಸ್ವಲ್ಪ ಹೊತ್ತು ನನ್ಗೆ ಇವತ್ತು ಇದಿಷ್ಟ ಆಯ್ತು, ಇವತ್ತು ಇದು ಓದ್ತೀನಿ, ನಾಳೆ ಅದೇನೋ ಇಷ್ಟ ಆಯ್ತು ಜಪ ಮಾಡ್ತೀನಿ, ನಾಳೆ ಇಷ್ಟ ಆಯ್ತು ದೇವಸ್ಥಾನಕ್ಕೆ ಹೋಗ್ತೀನಿ ಮಾಡಿ, ಅದೆಲ್ಲ ತಪ್ಪಿಲ್ಲ. ಆದರೆ ಗೀತೆಯ ಜ್ಞಾನದ ಜೊತೆ ಕೃಷ್ಣನಿಗೆ ಯಾವ ರೀತಿ ಪ್ರಿಯ ಆಗತ್ತೆ ಅನ್ನೋದನ್ನ ತಿಳ್ಕೊಂಡು ಆ ರೀತಿ ಸಾಧನೆಯನ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಮತ್ತು ನಮಗಿಂತ ಉತ್ತಮರಾದ ಭಕ್ತರಿರ್ತಾರಲ್ಲ, ಈ ಹನುಮಂತ ಆಗ್ಬೋದು, ಸೀತಾದೇವಿ ಆಗ್ಬೋದು, ಗೋಪಿಯರು ಕತೆ ಹೇಳಿದ್ನಲ್ಲ, ಅವರ ಹಾಗೆ ಆ ದಾರಿಯಲ್ಲಿ ನಾವು ನಡೆಯೋದಕ್ಕೆ ಪ್ರಯತ್ನ ಪಡ್ಬೇಕು. ನಮ್ಮ ನಮ್ಮ ತಿಳುವಳಿಕೆ, ನಮ್ಮ ಬುದ್ಧಿ ಬಹಳ ಕಮ್ಮಿ. ಅಂತಹವರ ಸಹವಾಸದಲ್ಲಿ ಇರಬೇಕು. ಭಕ್ತಿ ಒಂದು ದೃಷ್ಟಿಕೋನ ಆದರೆ ವೇದಾಂತಿಗಳದು ಇನ್ನೊಂದು. ಅವ್ರ ಜೊತೆಗೆ ಸೇರಿದ್ರೆ ಉಪನಿಷತ್ತುಗಳ ಚರ್ಚೆ, ಅದರಲ್ಲಿ ಹೇಳ್ತಾ ಆಚಾರ್ಯ ಶಂಕರರು ಎಲ್ಲ ಇದ್ರಲ್ಲ, ಅವರೆಲ್ಲ ಉಪನಿಷತ್ತಿನಲ್ಲಿ ಹೇಳಿದಂತಹ ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ, ಈ ಅಹಂ ಸರ್ವಸ್ಯ ಪ್ರಭವೋ ಅಂದ್ರೆ ಅದೇ ಅರ್ಥ ಬರುತ್ತೆ. ಅದರ ಚಿಂತನೆ
ಮಹಾವಾಕ್ಯಗಳ ಚಿಂತನೆ, ತತ್ವದ ಚಿಂತನೆ ಜ್ಞಾನಿಗಳು ಮಾಡ್ತಾರೆ. ಆ ಜ್ಞಾನವನ್ನ ಅವರ ಮೂಲಕ ಪಡ್ಕೊಂಡು ಹಾಗೆ ಸಾಧನೆ ಮಾಡಬೇಕು. ನಮ್ಮ ಇಷ್ಟ ಬಂದಂಗೆಲ್ಲ ಏನೋ ಮಾಡ್ತೀನಿ, ಎಲ್ಲೋ ಹೋಗಿ ಕುತ್ಕೋತೀನಿ, ಏನೋ ಹೇಳ್ತೀನಿ. ಅದು ನಮ್ಮ ಮನಸ್ಸಿಗೆ ಸಮಾಧಾನವನ್ನ ಕೊಡ್ಬೋದು, ಇಲ್ಲ ಅಂತಲ್ಲ. ಆದರೆ ಅಲ್ಲಿಂದ ಮುಂದುವರಿಬೇಕು ಅಂತ ಹೇಳ್ದೆ ಅಷ್ಟೆ. ನಮ್ಮ ತಿಳುವಳಿಕೆ ಜ್ಞಾನ, ವೇದದ ಜ್ಞಾನ ಅಗಾಧವಾಗಿದೆ. ನಮ್ಮ ಬುದ್ಧಿ ಮಟ್ಟ ಅಷ್ಟು ದೊಡ್ಡದಲ್ಲ. ಆದ್ರಿಂದ ಇನ್ನು ಇಂತಹ ಮಾತುಗಳನ್ನ ಕೇಳಿ ಆ ದಾರಿಯಲ್ಲಿ ಯಾರು ನಡೆದಿದ್ದಾರೆ ಅವರ ಹಾಗೆ ನಾವಿರೋದನ್ನ ಕಲ್ತ್ಕೋಬೇಕು. ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾರು? ಪ್ರಶ್ನೆ ಇದೆಯಾ? ಏನು ಇಲ್ವಾ? ಹರೇ ಕೃಷ್ಣ ಮಾತಾಜಿ. ಹ್ಮ್ ಸಮನ್ವಿತ ಅಂತ ಇದೆಯಲ್ಲ, ಸಮನ್ವಿತ ಅಂದ್ರೆ ಯಾವ್ದಾವ್ದನ್ನ ಸಮಾನವಾಗಿ ನೋಡೋದು ಅಂತ? ಅಲ್ಲ, ಭಕ್ತಿ ಮತ್ತೆ ಜ್ಞಾನ ಎರಡು ಇದಾದಂಗೆ. ಭಕ್ತಿ ಮತ್ತು ಜ್ಞಾನ ಎಲ್ಲ ನನ್ನಿಂದಲೇ ಉತ್ಪತ್ತಿ ಆಗತ್ತೆ, ಎಲ್ಲವೂ ನನ್ನಿಂದಲೇ ನಡೆಯುತ್ತೆ ಜಗತ್ತು ಅಂತ ಹೀಗೆ ತಿಳಿದವರು ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಾಹ. ಬುಧ ಅಂದ್ರೆ ಯಾವಾಗ್ಲೂ ಬುದ್ಧಿವಂತರು, ಜ್ಞಾನಿಗಳು, ತಿಳುವಳಿಕೆ ಇರೋರು, ವಿವೇಕಿಗಳು ಅಂತ ಅರ್ಥ. ಒಂದರ್ಥ. ಭಾವ ಅಂತಂದ್ರೆ ಭಕ್ತಿಯ ಭಾವ. ಎರಡರ ಒಂದು ಸಮನ್ವಯ ಆಯ್ತು ಅಂತ ಅಲ್ಲಿ ಹಂಗೆ ತಿಳ್ಕೊಂಡ್ರೆ ಎರಡರ ಸಮನ್ವಯ ಆದಂಗ ಆಗತ್ತಲ್ಲಿ ಅಂತ. ಅಂದ್ರೆ ಜ್ಞಾನದ ಮೂಲಕವೇ ಆಗ್ಲಿ ನೀವು ಬರೀ ನಾವು ಭಕ್ತಿ ವಿಷಯ ಹೇಳ್ದೆ ಇಷ್ಟ ತನಕ ಗೋಪಿಯರು ಹನುಮಂತ ಇದು ಅಂತ ಜ್ಞಾನದಿಂದ ತಗೊಂಡ್ರು ಸಹ ಆಚಾರ್ಯರು ಅದೇ ಹೇಳಿದ್ದು. ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯ. ಆ ಜಗತ್ತು ಅನ್ನೋದು ನಿಮಗೆ ಎಚ್ಚರದ ಸ್ಥಿತಿಯಲ್ಲಿ ಮಾತ್ರ ಕಾಣುತ್ತೆ. ನಾನು ವೇದಾಂತದ ಪಾರ್ಟ್ ಟಚ್ ಮಾಡ್ಲಿಲ್ಲ ಅಷ್ಟೇ. ಜಗತ್ತು ಎಚ್ಚರದಲ್ಲಿ ಮಾತ್ರ ಕಾಣುತ್ತೆ, ನಿದ್ದೆಯಲ್ಲಿ ಇಲ್ಲೇ ಇಲ್ಲ ಜಗತ್ತು. ಅಂದ್ರೆ ಕನಸಿನಲ್ಲಿ ನಿಮಗೆ ಹೆಂಗೆ ಕನಸು ಕಂಡು ಎಚ್ಚರವಾದ ಮೇಲೆ ಅನ್ಸುತ್ತೆ ಆ ಕನಸಿನಲ್ಲಿರೋದು ನೀವ್ ಯಾರ್ಯಾರನೋ ಕನಸಲ್ಲಿ ಕಾಣ್ಬೋದು, ನಿಮ್ಮ ಫ್ರೆಂಡ್ಸ್ನೆಲ್ಲ ನೋಡ್ಬೋದು, ನೀವೆಲ್ಲೋ ಹೋದಂಗೆ ಅಲ್ಲಿ ಯಾವ್ದೋ ಮರ ಗಿಡ ನದಿ ಎಲ್ಲ ನೋಡ್ಬೋದು. ಆದ್ರೆ ಎಲ್ಲ ನಿಮ್ ಮೈಂಡೇ ಕ್ರಿಯೇಟ್ ಮಾಡಿದ್ದು. ಎಚ್ಚರವಾದ್ಮೇಲೆ ನಿಮ್ಗೆ ಅನ್ಸುತ್ತೆ ಅಯ್ಯೋ ಕನಸ ಅದು ಅಂತ. ಕನಸಿನಲ್ಲಿ ಹುಲಿಯನ್ ಸಹ ನೋಡ್ಬೋದು, ಎಚ್ಚರ ಆದ್ಮೇಲೆ ನನ್ ಮನಸ್ಸೇ ಅದನ್ನ ಕ್ರಿಯೇಟ್ ಮಾಡಿದ್ದು ಅಂತ. ಸೇಮ್ ಸೇಮ್ ಈ ಮನಸ್ಸು ಅನ್ನೋದ್ರಿಂದ ನೀವೆಲ್ಲವನ್ನ ಇಡೀ ವರ್ಲ್ಡ್ ನ ಕ್ರಿಯೇಟ್ ಮಾಡ್ಕೋತೀರಾ. ಆ ಮನಸ್ಸು ಬ್ರಹ್ಮವನ್ನ ಆಶ್ರಯಿಸಿದೆ. ಆ ಬ್ರಹ್ಮವೇ ಪರಬ್ರಹ್ಮ, ಅದನ್ನೇ ಮಾಂ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಅದೇ ಆತ್ಮ ತತ್ವವನ್ನ ಯಾರು ತಿಳಿತಾನೆ ಆ ಜ್ಞಾನಿಗೆ ಜಗತ್ತೆಲ್ಲ ಬ್ರಹ್ಮಮಯವಾಗಿ ಕಾಣುತ್ತೆ. ಜಗತ್ತೆಲ್ಲ ಅವನಲ್ಲಿ ಸಿನಿಮಾದ ಸ್ಕ್ರೀನ್ ಮೇಲೆ ಸಿನಿಮಾ ಕಂಡ ಹಾಗೆ ಬ್ರಹ್ಮದಲ್ಲಿ ಜಗತ್ತು ಕಾಣಿಸುತ್ತೆ. ಆ ಸಿನಿಮಾದ ಹೀರೋಯಿನ್ ಎಷ್ಟೇ ಗ್ರೇಟ್ ಇರ್ಬೋದು, ಆ ಸಿನಿಮಾದಲ್ಲಿ ಮಳೆ ಬರ್ತಿರ್ಬೋದು, ಬೆಂಕಿ ಹತ್ತಿರ್ಬೋದು, ಸ್ಕ್ರೀನ್ಗೆ ಏನೂ ಆಗಲ್ಲ. ಸ್ಕ್ರೀನ್ ಇರೋದಕ್ಕೆ ಸಿನಿಮಾ ಓಡ್ತಾ ಇರೋ ಹಾಗೆ ಬ್ರಹ್ಮದಿಂದಲೇ ಜಗತ್ತು. ಅದನ್ನೇ ಆಚಾರ್ಯರು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿತ್ತು. ಆ ಚಿಂತನೆಯಲ್ಲಿ ಯಾರು ತೊಡಗಿರ್ತಾರೆ ವೇದಾಂತಿಗಳಿಗೆ ಅವರ ಜೊತೆ ಸ್ನೇಹ ಮಾಡೋಣ ಅನ್ಸುತ್ತೆ. ಅದನ್ನೇ ಮಚ್ಚಿತ್ತ ಮದ್ಗತ ಪ್ರಾಣ ಅಂತ ಇಲ್ಲಿ ಹೇಳ್ತಾ ಇರೋದು. ಅದನ್ನ ಯಾರು ಸರಿಯಾಗಿ ತಿಳ್ಕೊತಾರೆ ಅವನೇ ನಿಜವಾದ ಜ್ಞಾನಿ ಅಂತ. ಬಟ್ ನನಗಿದೆಲ್ಲ ಅರ್ಥ ಆಗಲ್ಲ. ನನಗೆ ಈ ಆತ್ಮಜ್ಞಾನ, ಈ ಮಹಾವಾಕ್ಯ ವಿಚಾರ, ಈ ಆಚಾರ್ಯರ ಜ್ಞಾನ ಮಾರ್ಗ, ಜ್ಞಾನ ಯೋಗ ಎಲ್ಲ ಅರ್ಥ ಆಗಲ್ಲ. ಬಿಟ್ಬಿಡಿ, ಭಕ್ತಿ ಮಾರ್ಗದಲ್ಲೇ ಇದ್ ಮಾಡಿ, ಶರಣಾಗತಿ ಕಲ್ತ್ಕೊಳ್ಳಿ. ಭಕ್ತಿ ಮಾರ್ಗದಲ್ಲೇ ಇದ್ದು ಆ ಗೋಪಿಯರನ್ನು ಅನುಸರಿಸಿ, ಆ ಹನುಮಂತನನ್ನು ಅನುಸರಿಸಿ
ಕುಂತಿ ದೇವಿಯನ್ನ ಅನುಸರಿಸಿ ಏನ್ ಕೇಳ್ತಾಳವಳು? ನನಗೆ ಮತ್ತೆ ಮತ್ತೆ ವಿಪತ್ತು ಬರಲಿ ಕೃಷ್ಣ, ನನ್ನ ಮನಸ್ಸು ಸದಾ ನಿನ್ನ ಸ್ಮರಣೆಯಲ್ಲಿ ಅಂತ ಹೇಳ್ತಾಳೆ ಕುಂತಿ ಸ್ತುತಿಯಲ್ಲಿ. ಇದೆಲ್ಲ ನಮ್ಮ ಈಗೋನ ನಾಶ ಮಾಡಕ್ಕೆ ಇರೋದು. ನಾನು ಇಷ್ಟು ದಿನ ನನ್ನ ಬಗ್ಗೆ, ಈ ಜಗತ್ತಿನ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಿದ್ದೆ. ಈಗ ಈ ಶಾಸ್ತ್ರ, ಗೀತೆ ಅಂದ್ರೆ ಶಾಸ್ತ್ರ, ಜ್ಞಾನ ಯಜ್ಞ ಅದು. ಅದನ್ನ ಮಾಡಿದಾಗ ನನಗೆ ಗೊತ್ತಾಯ್ತು, ಹೊರಗಡೆ ಎಲ್ಲೂ ಇಲ್ಲ, ಒಬ್ಬ ಗ್ರೇಟೆಸ್ಟ್ ವಿಲನ್ ಇದ್ದಾನೆ, ಅವನು ನನ್ನೊಳಗೆ ಇದ್ದಾನೆ, ಅವನೇ ಅಬ್ಸ್ಟೆಕಲ್ಲು ನನ್ನ ಜೀವನಕ್ಕೆ. ಅದೇ ನನ್ನ ಈಗೋ, ನನ್ನ ಅಹಂ, ಅದೇ ನನ್ನ ಎಲ್ಲ ಸಾಧನೆಗೆ ಅಡ್ಡಿಯಾಗಿದೆ. ಅದನ್ನ ನಾಶ ಮಾಡ್ಕೊಳ್ಳಕ್ಕೆ ಜ್ಞಾನ ಮಾರ್ಗ ಇರೋದು, ಭಕ್ತಿ ಮಾರ್ಗ ಇರೋದು. ಎರಡರಲ್ಲಿ ನನಗೆ ಯಾವುದು? ಇವತ್ ನನಗೆ ಜ್ಞಾನ ಮಹಾವಾಕ್ಯ ಚಿಂತನೆ ಮಾಡ್ಬೇಕು ಅನ್ಸ್ತು ಮಾಡು, ನಾಳೆ ನನಗೆ ಭಕ್ತಿ ಮಾಡ್ಬೇಕು ಅನ್ಸ್ತು ಮಾಡು. ಹಿಂಗೇ ಮಾಡ್ಬೇಕು ಅಂತ ಏನಿಲ್ಲ. ಮತ್ತೆ ನಂಗೆ ಇವತ್ ಮಧ್ಯಾಹ್ನ ಮಾಡ್ಬೇಕು ಅನ್ಸ್ತು ಮಾಡು. ಏನಾದಾಗ್ಲಿ ಆ ಈಗೋನ ವೀಕ್ ಮಾಡ್ಬೇಕು, ನಾಶ ಮಾಡ್ಬೇಕು ಅದನ್ನ. ಇದಕ್ಕೆ ನಮ್ಮ ಈಗೋನ ಜ್ಞಾನಿಗಳು ಹೇಳ್ತಾರೆ, ನಮ್ಮ ಕೈಲೇ ನಾಶ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಹೊರಗೆ ನಮಗಿಂತ ಉತ್ತಮವಾದ ಶ್ರೇಷ್ಠವಾದ ಒಂದು ಸನ್ನಿಧಾನ ಬೇಕು, ಸನ್ನಿಧಿ ಬೇಕು. ಗುರು ಸನ್ನಿಧಿ ಅಥವಾ ಭಗವಂತನ ಸನ್ನಿಧಿ ಬೇಕು. ಒಳಗೆ ಆತ್ಮನ ಕೃಪೆ ಬೇಕು. ಆಗ ಮಾತ್ರ ಈ ಅಜ್ಞಾನದಿಂದ ಹುಟ್ಟಿದಂತ ಈ ಅಹಂಕಾರ ನಾಶ ಆಗತ್ತೆ. ಸ್ವಾಮೀಜಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಈ ಈಗೋ ಅನ್ನೋದನ್ನ ನಾಶ ಮಾಡ್ಬೇಕು ಅಂತಂದ್ರೆ ನಮ್ಮಿಂದ ಕೆಲವು ಪ್ರಿಪರೇಷನ್ ಆಗ್ಬೇಕು. ಒಳ್ಳೆಯ ಮಣ್ಣಿನ ಹಣತೆಯನ್ನ ತಗೋಬೇಕು, ಒಣಗಿರ್ಬೇಕು, ಅದಕ್ಕೆ ಬತ್ತಿ ಹಾಕಿ ಚೆನ್ನಾಗಿ ತುಪ್ಪದಲ್ಲೋ ಎಣ್ಣೆಯಲ್ಲೋ ನೆನೆಸ್ಬೇಕು. ಅದು ಭಗವತ್ ಕೃಪೆಯಿಂದ ಅದಕ್ಕೆ ಜ್ಞಾನ ಎನ್ನುವಂತಹ ಒಂದು ಜ್ಯೋತಿಯನ್ನ ಹಚ್ಬೇಕು. ಆಗ ಆ ಬತ್ತಿ ಉರಿದೋಗ್ಬೇಕು, ಅದರಲ್ಲಿ ಬೆಳಕನ್ನು ಕೊಡ್ತಾ. ಅಂದ್ರೆ ಈಗೋ ಅನ್ನೋದು ನಾಶ ಆಗ್ಬೇಕು. ಆ ಜ್ಞಾನದ ಬತ್ತಿಯನ್ನ ನಾನೇ ಹಚ್ಚಕ್ಕೆ ಸಾಧ್ಯ ಇಲ್ಲ ಅಲ್ವಾ? ದೀಪ ಅನ್ನೋದು ನಮ್ ದೇಹ ಅನ್ಕೊಳ್ಳಿ, ಆ ಬತ್ತಿ ನಮ್ಮ ಅಹಂಕಾರ. ಆಯಿಲ್ ಅಥವಾ ಗ್ರೇಸ್ ಅದು ಭಗವಂತನ ಕೃಪೆ. ಜ್ಞಾನ ಅನ್ನುವಂತಹ ಜ್ಯೋತಿ ಹಚ್ಬೇಕು. ಹಚ್ಚಿ ಆ ಬತ್ತಿ ಉರಿದೋಗ್ಬೇಕು. ಅದು ಉರಿದು ಆ ಜ್ಯೋತಿಯಲ್ಲೇ ಒಂದಾಗ್ಬೇಕದು. ಇದು ಆಗ್ಬೇಕಾಗಿರೋದು. ಆದ್ದರಿಂದ ಹೆಚ್ಚು ಹೆಚ್ಚು ಜ್ಞಾನಕ್ಕೆ ನಿಮ್ಮನ್ನ ನೀವು ಎಕ್ಸ್ಪೋಸ್ ಮಾಡ್ಕೊಳ್ಳಿ. ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಶಾಸ್ತ್ರವನ್ನ ಓದಿ, ಭಗವದ್ಗೀತೆ, ಭಾಗವತ, ಅದನ್ನ ಶ್ರವಣ, ಮನನ, ನಿಧಿಧ್ಯಾಸನ, ಇದು ಮೂರೇ ಮಾರ್ಗ. ಇದು ಬಿಟ್ಟು ಬೇರೆ ಇಲ್ಲ. ಮಹಾತ್ಮರೆಲ್ಲ ನಡೆದಿದ್ದು ಇದೇ ದಾರಿಯಲ್ಲಿ. ನಾವು ಮಾಡ್ಬೇಕಾದದ್ದು ಅದನ್ನೇ. ಯಾವುದನ್ನ ಕೇಳ್ತೀವಿ ಮತ್ತೆ 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 ಅದನ್ನೇ ಚಿಂತನೆ ಮಾಡಿ 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 ಮನನ ಮಾಡ್ಕೊಂಡು ನಮ್ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಮಾಡ್ಕೊಂಡು ಎಷ್ಟು ಕ್ಲಿಯರ್ ಮಾಡ್ಕೊಂಡ್ರು ಎಲ್ಲಿ ಅಬ್ಸ್ಟಿಕಲ್ ಆಗ್ತಾ ಇದೆ, ನನಗೆ ಎಲ್ಲಿ ಅಟ್ಯಾಚ್ಮೆಂಟ್ ಇದೆ, ನನಗೆ ಎಲ್ಲಿ ತೊಂದರೆ ಆಗ್ತಾ ಇದೆ, ನಮ್ಮ ಅಹಂಕಾರವನ್ನ ಅದಕ್ಕೆ ಹೇಳಿದ್ದು, ನಾವೇ ನಾಶ ಮಾಡ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಭಗವಂತನ ಸನ್ನಿಧಿ, ಗುರುಗಳ ಸನ್ನಿಧಾನ, ಅಂತಹ ಜಾಗದಲ್ಲಿ ಇದ್ದು ಅವರ ಕೃಪೆಯಿಂದ ಅಹಂಕಾರ ನಾಶ ಆಗ್ಬೇಕು. ಸರಿ ಬಿಡ್ರಿ, ಹಾಗಾರೆ ನಾನೇ ಮಾಡ್ಕೊಳಕ್ ಆಗಲ್ವಾ, ಬಿಡಿ, ಹಾಗಾದ್ರೆ ಯಾಕೆ ಯೋಚನೆ ಮಾಡ್ಲಿ, ಅದು ಯಾವಾಗ ಯಾವ ಗುರು ಸಿಗ್ತಾರೋ ಮಾಡ್ಲಿ ಅಂತ. ಇಲ್ಲ, ನಮ್ ಕಡೆಯಿಂದ ಈ ಎಫರ್ಟ್ ಆಗ್ಬೇಕಲ್ಲ. ಫಸ್ಟ್ ಶ್ರವಣ ಮನನ ಅದು ಆಗಿ ನಾವು ರೆಡಿ ಆಗಿದ್ರೆ, ನಮ್ಮ ಬುದ್ಧಿಯನ್ನು ಬತ್ತಿ ತುಪ್ಪದಲ್ಲೋ ಎಣ್ಣೆಯಲ್ಲೋ ಸರಿಯಾಗಿ ನೆಂದು ರೆಡಿಯಾಗಿದ್ರೆ ಭಗವಂತನೇ ಕಳಿಸ್ತಾನೆ ಸದ್ಗುರುವನ್ನ. ಟಕ್ಕಂತ ಹತ್ಕೊಂಡ್ಬಿಡುತ್ತೆ. ನಮ್ಮ ನಿಜ ಸ್ವರೂಪದ ಅರಿವಾಯ್ತು ಅಂದ್ರೆ
ಜನ್ಮ ಜನ್ಮ ಕೋಟಿ ಕೋಟಿ ಜನ್ಮಗಳ ದುಃಖ ನಾಶ ಆಗೋಗತ್ತೆ. ನಮಗೆ ಇದು ಬೇಡ. ಯಾವುದು ಕೆಲಸಕ್ಕೆ ಬಾರಲ್ವೋ ಆ ಕೆಲಸಕ್ಕೆ ನಾವು ಬಹಳ ಮುಖ್ಯ ಪ್ರಾಮುಖ್ಯತೆ ಕೊಡ್ತೀವಿ. ಯಾವುದು ನಿನ್ನ ಉದ್ಧಾರ ಆಗತ್ತೆ ಮಾಡು ಮಾಡು ಅಂದ್ರೆ ಅದರ ಮೇಲೆ ಗಮನ ಇಲ್ಲ, ಆಸಕ್ತಿ ಇಲ್ಲ. ಈ ವಿಷಯಗಳನ್ನ ಒಂದು ಧ್ಯಾನದ ರೂಪದಲ್ಲಿ ಮಾಡ್ಬೇಕು ದಿನ. ಓ ಅಹಂ ಸರ್ವಸ್ಯ ಪ್ರಭವಃ, ಈ ಜಗತ್ತೆಲ್ಲ ಆ ಭಗವಂತನ ಸೃಷ್ಟಿ, ಅವನನ್ನ ಆಶ್ರಯಿಸಿದೆ. ಅವನ ಅನಂತ ಸೃಷ್ಟಿಯಲ್ಲಿ ನಾನು ಒಂದು ಧೂಳಿನ ಕಣ. ಇಡೀ ಜಗತ್ತನ್ನು ರಕ್ಷಿಸೋನು ನನ್ನ ರಕ್ಷಣೆ ಮಾಡದೇ ಇರ್ತಾನ? ನಾನು ಅವನಿಗೆ ಶರಣಾಗತನಾಗ್ತೀನಿ. ಅವನನ್ನೇ ವೇದಗಳು ಆತ್ಮ, ಪರಬ್ರಹ್ಮ, ಸಚ್ಚಿದಾನಂದ ಸ್ವರೂಪ, ಪರಮತತ್ವ ಅಂತ ಹೇಳತ್ತೆ. ಅದು ಬೇರೆ ಯಾರೂ ಅಲ್ಲ, ಅದು ನನ್ನ ನಿಜ ಸ್ವರೂಪ ಅಂತೆ. ನನಗೆ ಈಗೋ ಅನ್ನೋ ಮಾಯೆ ಮುಚ್ಚಿರೋದ್ರಿಂದ ನನಗೆ ಅದು ಕಾಣಿಸ್ತಿಲ್ಲ, ನನಗದು ಅನುಭವಕ್ಕೆ ಬರ್ತಿಲ್ಲ. ಇನ್ನೆಷ್ಟು ಜನ್ಮಗಳು ಸಾಕು, ಕೃಷ್ಣ ಕಾಪಾಡು ಅಂತ ದ್ರೌಪದಿ ಹಾಗೆ ಕೈ ಎತ್ತಿ ಆ ಕೃಷ್ಣನನ್ನೇ ನಂಬಬೇಕು. ಯಾರು ಅಂತ ಮಾತಾಡ್ತಾರೋ ಅಂತ ಭಕ್ತರ ಸಂಘದಲ್ಲೇ ಇರ್ಬೇಕು. ಮಚ್ಚಿತ್ತ ಮದ್ಗತ ಪ್ರಾಣ. ಇವತ್ತಿನ ಕ್ಲಾಸಿಂದ ಏನ್ ಕಲ್ತ್ಕೊಂಡ್ವಿ ನಾವು? ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಭಗವಂತನ ಅಧೀನ. ಅದನ್ನ ಯಾರು ತಿಳಿತನೋ ಅವನೇ ಜ್ಞಾನಿ, ಅವನೇ ಭಕ್ತ. ಅಂತಹ ಮಹಾತ್ಮರ ಸಂಘದಲ್ಲಿ ನಾವು ಸದಾ ಇರೋಣ, ಅವರ ಜೊತೆ ಇದ್ದು ಭಗವತ್ ಚಿಂತನೆ ಮಾಡೋಣ, ಅದರಿಂದ ಆನಂದವನ್ನ ಪಡೆಯೋಣ. ತುಷ್ಯಂತೀಚ ರಮಂತಿಚ. ಬಲವಂತವಾಗಲ್ಲ, ಯಾವಾಗ ಮುಗಿಯತ್ತಪ್ಪ ಕ್ಲಾಸು ಅಂತಲ್ಲ, ಆನಂದದಿಂದ ಸಂತೋಷದಿಂದ. ರಾಮಕೃಷ್ಣ ಪರಮಹಂಸರ ಹತ್ರ ಹೀಗೆ ಒಬ್ಬಂಗೆ ತುಂಬಾ ಪ್ರೀತಿ ಇದ್ದವನು ಇನ್ನೊಬ್ಬನ ಜೊತೆ ಕರ್ಕೊಂಡು ಹೋಗ್ತಿದ್ನಂತೆ ಕೇಳು ಅಂತ. ಆ ಜೊತೆಗೆ ಹೋದವನಿಗೆ ಆಸಕ್ತಿ ಇಲ್ಲ, ನಿಮಿಷಕ್ಕೊಂದ್ಸತಿ ಗಡಿಯಾರ ನೋಡ್ತಿರೋನಂತ, ಯಾವಾಗ ಮುಗಿಯುತ್ತೆ ಇದು ಅಂತ. ಅದರಿಂದ ಕೃಷ್ಣ ಹೇಳ್ತಿರೋದು ಯಾವ ಬಲವಂತ ಇಲ್ಲ. ತುಷ್ಯಂತೀಚ ರಮಂತಿಚ. ಆನಂದ ಪಡ್ತಾರೆ ನನ್ನ ಕಥೆಗಳನ್ನ ಹೇಳೋದಿಕ್ಕೆ, ಕೇಳೋದಿಕ್ಕೆ, ನನ್ನ ವಿಷಯವನ್ನ ಮಾತಾಡೋದಿಕ್ಕೆ. ಕೆಲವರಿಗೆ ವೇದಾಂತ ವಿಷಯ ಅಂದ್ಬಿಟ್ರೆ ಬಹಳ ಆನಂದ. ಅದರ ಪ್ರವಚನಗಳು ಅಂದ್ರೆ ಒಳ್ಳೆ ಹಬ್ಬದ ಅಡಿಗೆ ಊಟ ಮಾಡ್ತಾ ಹಾಗೆ. ಇನ್ ಕೆಲವರಿಗೆ ಭಗವದ್ಗೀತೆ ಭಾಗವತದ ಕಥೆಗಳು ಅಂದ್ರೆ ಕೆಲವರಿಗೆ ಆನಂದ. ನೋಡ್ಕೊಳ್ಳಿ ನಿಮ್ಮ ಆನಂದ ಎಲ್ಲಿದೆ ಕಂಡುಕೊಂಡು ಅದನ್ನ ಹೆಚ್ಚು ಹೆಚ್ಚು ಆ ನಿಮ್ಮ ಆನಂದವನ್ನ ಭಗವಂತನಿಂದ ಪಡ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಜಗತ್ತು ಹೇಳದ್ನಲ್ಲ, ಸ್ಕ್ರೀನ್ ಮೇಲೆ ನಡೆಯೋ ಸಿನಿಮಾ ಅದು ಅಷ್ಟೇ ಅಂತ. ಅವನೇ ಗೀತೆಯಲ್ಲಿ ಹೇಳ್ಬಿಡ್ತಾನೆ, ದುಃಖಾಲಯಂ ಅಶಾಶ್ವತಂ ಅಂತ. ನೀವೇನೋ ಇದೆಲ್ಲ ಹೇಳ್ತೀರಾ, ನಮಗೆ ಧ್ಯಾನಕ್ಕೆ ಕುತ್ಕೊಂಡ್ರೆ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿರುತ್ತೆ. ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು, ಆ ಅಟ್ಯಾಚ್ಮೆಂಟು ಎಳಿಯತ್ತೆ. ನಮಗ್ ಮಾಡಕ್ಕಾಗಲ್ಲ ಮೈಂಡ್ನ ಫೋಕಸ್. ಗೊತ್ತು ಇದೆಲ್ಲ ಭಗವಂತನಿಂದಲೇ ಜಗತ್ತು, ಅವನ ಭಕ್ತರಾಗಬೇಕು, ಅವನ ಜ್ಞಾನ ಸಂಪಾದನೆ ಮಾಡ್ಬೇಕು, ತತ್ವತಃ ಅವನನ್ನ ತಿಳಿಬೇಕು ಅನ್ನೋದು ನಮಗೆ ಗೊತ್ತು. ಆದರೂ ನಮ್ಮ ಕಷ್ಟ ಸುಖ ನಿಮಗೇನ್ ಗೊತ್ತು ಅಂತ ಕೇಳ್ಬೋದು ನಾವೆಲ್ಲರೂ ಜ್ಞಾನಿಗಳನ್ನ. ಅನ್ಸತ್ತೆ ಅಲ್ವಾ ನಮಗೆ? ನಮಗೂ ಆತರ ಸಾಧನೆ ಮಾಡ್ಬೇಕು ಅಂತ ಆಸೆ. ಆದ್ರೆ ಅವರಷ್ಟು ಮನಸ್ಸಿನ ಪಕ್ವತೆ ಇಲ್ಲ, ಭಕ್ತಿ ಇಲ್ಲ, ಮತ್ತೆ ಆ ರೀತಿಯ ಅವ್ರಿಗೂ ಕಷ್ಟಗಳಿತ್ತು ಬೇಕಾದಷ್ಟು. ಆದರೆ ನಮ್ಗೆ ಅಷ್ಟು ಮೆಚುರಿಟಿ ಇಲ್ಲ. ಕಷ್ಟಗಳನ್ನ ಗೆಲ್ಲೋದು ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಸಮಸ್ಯೆಗಳು ನಮಗೆ ಅನ್ಸತ್ತೆ ಅಲ್ವಾ?
ಯೋಚನೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀನಿ. ನನಗೂ ಫಸ್ಟ್ ಆಫ್ ಆಲ್ ನನಗೆ ನೀವು ಥಿಂಕ್ ಮಾಡಿ. ನೀವೆಲ್ಲ ಹೆಸರು ಕೇಳಿದ್ದೀರಾ? ಸಿಂಧು ತಾಯಿ ಅಂತ. ಸಿಂಧು ತಾಯಿ ಅನ್ನೋ ಹೆಸರು ಕೇಳಿದ್ದೀರಾ? ಕೇಳಿದ್ದೀರಾ? ಹೇಳಿಲ್ಲ ಮಾತು, ಹೇಳಿಲ್ಲ. ಯಾರು ಕೇಳಿಲ್ವಾ? ಮಹಾರಾಷ್ಟ್ರದ ಸಿಂಧು ತಾಯಿ ಸೋಷಿಯಲ್ ವರ್ಕರ್. ಯಾವುದೋ ನಾನು ಭಾಗವತದ ಕತೆ ಹೇಳ್ತಾ ಇಲ್ಲ. ಜಸ್ಟ್ ಈಗೊಂದು 50 ಇಯರ್ಸ್ ಬ್ಯಾಕ್ ನಡೆದಿರೋ ಕತೆ. ಕತೆ ಅಲ್ಲ, ಜೀವನ ಆಕೆದು. ಸಿಂಧು ತಾಯಿಯ ಕಥೆಯನ್ನ ಓದಿ ನಮ್ಮ ಕಷ್ಟ ಏನು ಅಲ್ಲ, ಎಂತಹ ಅಚೀವ್ಮೆಂಟ್ ಮಾಡಿದಾಳೆ ಗೊತ್ತಾ ಆಕೆ. ಅವರ ಕಥೆಯನ್ನ ಕೇಳಿದ್ರೆ ಕಣ್ಣಲ್ಲಿ ಎಂಥವರಿಗಾದ್ರೂ ನೀರು ಬರುತ್ತೆ. ಬಡತನದಲ್ಲಿ ಹುಟ್ಟಿದ್ಲು. ತಂದೆ ತಾಯಿ ಅವಳಿಗೆ ಚಿಂದಿ ಅಂತ ಹೆಸರಿಟ್ಟಿದ್ರಂತೆ. ಚಿಂದಿ ಅಂದ್ರೆ ಗೊತ್ತಾ? ರೋಡಲ್ಲಿ ಜಿಂದಿ ಆಯೋದು ಅಂತಾರಲ್ಲ, ಅಂತಹ ಬಡತನದ ಕುಟುಂಬ. ಎಮ್ಮೆ ಸಾಕಿದ್ರಂತೆ. ಅದನ್ನ ಕಾಯೋದಕ್ಕೆ ತಂದೆ ಕಳಿಸ್ತಾ ಇದ್ದಾಗ ಅದ್ರ ಹತ್ರ ಇರೋ ಸ್ಕೂಲಲ್ಲಿ ಹೋಗಿ 1-2 ತಿಂಗಳು ಏನೋ ಒಂದು 4 ಅಕ್ಷರ ಕಲ್ತಿದ್ದಾಳೆ. ಏನು ಗೊತ್ತಿಲ್ಲ. 12 ವರ್ಷಕ್ಕೆ ನಂಗೆ ಹೇಳ್ಬೇಕ್ರೆ ಗಂಟ್ಲೆಲ್ಲ ಉಬ್ಬಿ ಬರುತ್ತೆ. ನೀವೇ ತೆಗೆದು ನೋಡಿ ವಿಕಿಪೀಡಿಯಲ್ಲಿ ಸಿಂಧು ತಾಯಿ ಅಂತ ಫೋಟೋ ಎಲ್ಲ ಹಾಕಿದ್ದಾರೆ ಆಕೆದು. ಬ್ರಹ್ಮಾನಂಜಿ ಅವ್ರ ಕತೆ ಹೇಳ್ತಾರೆ, ಕೇಳಿದ್ರೆ ಕಣ್ಣೀರ್ ಬರುತ್ತೆ. ಬ್ರಹ್ಮಾನಂಜಿ ಯಾಕೆ ಯಾವಾಗಲೂ ಸಿಂಧು ತಾಯಿ ಅಂತಾರೆ ಅನ್ಬಿಟ್ಟು ನಾನು ಕೇಳಿಸ್ಕೊಂಡೆ. ಪೂರ್ತಿ ಓದ್ದೆ ಅವ್ರ ಬಗ್ಗೆ. ನಮ್ದ ಇನ್ನೊಂದ್ ಕ್ಲಾಸಲ್ಲಿ ಇದ್ದಾರೆ ಒಬ್ರು ಮಹಾರಾಷ್ಟ್ರದವರು. ಅವ್ರು ಹೇಳಿದ್ರು, ಹೌದು ಮಾತಾಜಿ ಅಂತ ಹೇಳಿದ್ರು. 12 ವರ್ಷದ ಹುಡುಗಿಗೆ ತನಗಿಂತ 20 ವರ್ಷ ದೊಡ್ಡವನ ಜೊತೆ ಮದುವೆ ಆಗುತ್ತೆ. 32 ವರ್ಷದ ಜೊತೆಗೆ 12 ವರ್ಷದ ಹುಡುಗಿಗೆ, ಪಾಪ ಏನು ಗೊತ್ತಿಲ್ಲದೆ ಇರುವಂತಹ ಮುಗ್ಧ ಮಗುವಿಗೆ. ಬಡತನ ಅಂದ್ರೆ ಅಂಥ ಬಡತನ ಮನೆಯಲ್ಲಿ. ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾಳೆ. ಅಲ್ಲೇನು ಅಲ್ಲೂ ಅದೇ ತರನೇ. ಗಂಡ ಅವಳನೇನು ಅಷ್ಟು ಚೆನ್ನಾಗಿ ನೋಡ್ಕೋತಾರಲ್ಲ. ತುಂಬಾ ಬೈಯೋದು, ಹೊಡಿಯೋದು, ಅತ್ತೆ ಗಂಡ ಎಲ್ಲರೂ. 2 ಗಂಡು ಮಕ್ಕಳು. 3ನೇ ಮಗುವಿಗೆ ಪ್ರೆಗ್ನೆಂಟ್ ಇರ್ತಾಳೆ. 20 ವರ್ಷದ ಹುಡುಗಿ. ಆ ಹಳ್ಳಿಯಲ್ಲಿ ದನವನ್ನ ಸಾಕ್ತಾರಲ್ಲ, ಅಥವಾ ಹಸು ಅಥವಾ ಎಮ್ಮೆ, ಅದರ ಸಗಣಿ ಬೀಳುತ್ತಲ್ಲ, ಕೌಡಂಗ್, ಅದನ್ನೆಲ್ಲ ಈ ಹೆಂಗಸರು ಕಲೆಕ್ಟ್ ಮಾಡಿ ಗೊಬ್ಬರ ಮಾಡೋದಕ್ಕೆ ಗಾಡಿಗೆ ಹಾಕ್ತಾ ಇರ್ತಾರೆ. ಆ ಊರಿನಲ್ಲಿ ಒಬ್ಬ ಹೆಡ್ ತರ ಇರ್ತಾನೆ, ಪಂಚಾಯತ್ ಹೆಡ್ ಅಂತಾರಲ್ಲ. ಇವ್ರು ಮಾಡಿದ್ದ ಕೆಲ್ಸಕ್ಕೆ ಅದನ್ನ ಮಾರಿ ಅದರ ಹಣವನ್ನ ಅವನ್ ತಗೋತಿರ್ತಾನೆ. ಈ 20 ವರ್ಷದ ಹುಡುಗಿ ಹೋಗಿ ಅವನಿಗೆ ಪ್ರಶ್ನೆ ಮಾಡ್ತಾಳೆ, ಅಲ್ಲ, ಆ ಸಗಣಿ ಎಲ್ಲ ಎತ್ತೋದು ನಾವು, ಗಾಡಿ ತುಂಬೋದ್ ನಾವು, ಅದನ್ನ ಸಾಗ್ಸೋದಿಕ್ ಸಹಾಯ ಮಾಡೋದ್ ನಾವು, ನಮಗೆ ಸ್ವಲ್ಪ ಹಣ ಕೊಡಿ, ನಮ್ಮ ಸಂಸಾರಗಳನ್ನ ನಡ್ಸಕ್ ನಮ್ಗೆ ಅನುಕೂಲ ಆಗತ್ತೆ ಅಂತ. ಇವಳ ಜೊತೆಗೆ ಇನ್ನೂ 4 ಜನ ಹೆಂಗಸರು ಧ್ವನಿಗೂಡಿಸ್ತಾರೆ. ಅವನಿಗೆ ಸಿಟ್ಟು ಬರುತ್ತೆ. ಒಂದು ಇಂಜಸ್ಟಿಸ್ ಮಾಡ್ತಾ ಇರ್ತಾನೆ. ಅದನ್ನ ಇವಳು ಪ್ರಶ್ನೆ ಮಾಡಿದ್ದಕ್ಕೆ ಅವನಿಗೆ ಕೋಪ, ಈಗೂ ಬರುತ್ತೆ ಅವನಿಗೆ. ಅವನು ಇವಳು ಗಂಡ ಹೊಲದಿಂದ ಬರ್ತಾ ಇರ್ಬೇಕಾರೆ ಅವನು ಹೋಗಿ ಹೇಳ್ಕೊಡ್ತಾನೆ, ಅವಳ ಹೊಟ್ಟೆಲಿರೋ ಮಗು ನಿನ್ನದಲ್ಲ, ನಂದು ಅಂತ. ಇಂಥ ಹೀನ ಕೆಲಸ ಮಾಡ್ತಾನವನು. ಅವಳ ಗಂಡ ಒಂದು ಮೂಢ, ಅವಿವೇಕಿ. ಮನೆಗೆ ಬಂದು ಹಿಂದು ಮುಂದು ನೋಡದೆ ದನಕ್ಕೆ ಬಡದ ಹಂಗೆ ಆ ಬಸರಿ ಹುಡುಗಿಯನ್ನ ಹೊಡಿತಾನೆ. ಇಡೀ ರಾತ್ರಿ ನಂಗೆ ಅವಳ ಸಿನಿಮಾನು ಬಂದಿದೆ ಮರಾಠಿಲಿ, ಬೇಕಾದ್ರೆ ನೋಡಿ. ಮರಾಠಿ ಅಲ್ಲಿ ಹೇಳ್ತಾರೆ, ಮಾ ಸಿಂಧು ತಾಯಿ.
ದನದ ಕೊಟ್ಟಿಗೆಯಲ್ಲಿ ಮಲಗ್ತಾಳೆ. ಎಷ್ಟೋ ದಿನ ಅಲ್ಲೇ ಇದ್ದು ಅವಳಿಗೆ ಅವಳೇ ಹೆರಿಗೆ ಮಾಡ್ಕೋತಾಳೆ. ಹೆಣ್ಣು ಮಗು ಹುಟ್ಟತ್ತೆ. ಇದೆಲ್ಲ ಎಲ್ಲೋ ಯಾವ್ದೋ ಕತೆ ಪುಸ್ತಕ ಅಲ್ಲ, ಇದು ನಿಜವಾಗ್ಲೂ ಲೈಫಲ್ಲಿ ನಡೆದಿರೋದು. ಮಗುನ ಎತ್ಕೊಂಡು ತಾಯಿ ಮನೆಗೆ ಬರ್ತಾಳೆ. ತಾಯಿ ಸೇರ್ಸಲ್ಲ ಮನೆಗೆ, ಅವಮಾನ ಅಂತ. ಒಬ್ಬಳೆ ತಂದೆ ಮನೇಲಿದ್ದಾಗ ತಂದೆ ಎಮ್ಮೆ ಕಾಯ್ಬೇಕಾರೆ ಒಂದು 4 ಹಾಡ್ಗಳನ್ನ ಹೇಳ್ಕೊಟ್ಟಿರ್ತಾರೆ. ದೇವ್ರು ಒಳ್ಳೆ ಕಂಠ ಕೊಟ್ಟಿರ್ತಾನ ಅವಳಿಗೆ. ಎಲ್ಲಿ ಇದ್ರೆ ಜನಗಳಿಂದ ತೊಂದ್ರೆ ಅಂತ ಸ್ಮಶಾನದಲ್ಲಿ ವಾಸ ಮಾಡ್ತಿರ್ತಾಳೆ ಆ ಚಿಕ್ಕ ಮಗುನ ಇಟ್ಕೊಂಡು. ಅಲ್ಲಿ ಬರೋದು, ಅಲ್ಲಿ ರೈಲ್ಗಳು ಬರುತ್ತಲ್ಲ, ರೈಲಲ್ಲಿ ಹಾಡ್ ಹೇಳೋದು, ಭಿಕ್ಷೆ ಎತ್ತೋದು. 4 ಕಾಸು ಬಂದ್ರೆ ಅದ್ರಲ್ಲಿ ಊಟ ಮಾಡಿ ತನ್ನ ಮಗು ತಾನು. ಒಂದು ದಿನ ಹಂಗೆ ಆ ಸ್ಮಶಾನದಲ್ಲಿ ಮಗುನ ಇಟ್ಕೊಂಡು ಮಲಗಿರ್ತಾಳೆ. ಮಳೆ ಬರ್ತಾ ಇರತ್ತೆ. ಒಬ್ಬ ಮುದುಕ ಬಂದು ಬಹಳ ನರಳ್ತಾ ಇರ್ತಾನೆ ರೋಗದಿಂದ. ಮತ್ತೆ ಹೋಗ್ತಾಳೆ, ರೈಲ್ ಹತ್ರ ಹೋಗಿ ಮತ್ತೆ ಹಾಡು ಹೇಳಿ 4 ಕಾಸು ಸಂಪಾದನೆ ಮಾಡಿ ಆ ಮುದುಕನಿಗೆ ಊಟ ಔಷಧಿ ತಂದು ಕೊಡ್ತಾಳೆ. ಆಗ ಅವಳ ಮನಸ್ಸಿನಲ್ಲಿ ಭಗವಂತ ಪ್ರೇರಣೆ ಮಾಡ್ತಾನೆ, ನಾನು ಬದುಕಿದ್ರೆ ಇಂತಹವರ ಸೇವೆಗಾಗಿ ಬದುಕಬೇಕು ಅಂತ. ಅವಳಿಗೇ ಗತಿ ಇಲ್ಲ ಏನು. ರೈಲಲ್ಲಿ ಹಾಡಿ ಹೇಳಿ 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 ತನ್ನ ಮಗುವಿನ ಜೊತೆಗೆ ಅಲ್ಲೇ ಎಷ್ಟೋ ಇದ್ದಂತಹ ಅನಾಥ ಹೆಣ್ಣು ಮಕ್ಕಳಿಗೆ ದಿನ ಊಟ ಹಾಕ್ತಾ ಇರ್ತಾಳೆ. ಅವಳ ಸೇವೆ ದಿನದಿಂದ ದಿನಕ್ಕೆ ಪ್ರಸಿದ್ಧ ಆಗ್ತಾ ಬರುತ್ತೆ. ಜನಗಳು ಅವಳಿಗೆ ಸಹಾಯ ಮಾಡಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಮಕ್ಕಳನ್ನ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಅಲ್ಲಿ ಇಲ್ಲಿ ಬಾಂಬೆಲಿ ಭಿಕ್ಷೆ ಬೇಡ್ತಿದ್ದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಅಬಲಾಶ್ರಮ ಮಾಡಿ ಆ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಟ್ಟು ಇವತ್ತು ಅವಳಿಂದ ಎಜುಕೇಟ್ ಆಗಿ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇದಾರಂತೆ. ಚಾರ್ಟೆಡ್ ಅಕೌಂಟೆಂಟ್ಸು, ಲಾಯರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು. ಎಷ್ಟೋ ತನ್ನ ಮಕ್ಕಳಿಗೆ, ತನ್ನ ಮಗಳ ಹಾಗೆ ಆ ಎಲ್ಲ ಮಕ್ಕಳನ್ನ ಬೆಳೆಸಿ, ಏನೂ ಓದಿಲ್ಲ, ಏನೂ ಇದಿಲ್ಲ, ಎಲ್ಲ ಕಡೆ ಹೋಗೋದು, ಹಾಡು ಹೇಳೋದು, ಅಥವಾ ಕೈಲಾಗಿದ್ದು ಬೇರೆ ತರಹದ ಕೆಲಸಗಳನ್ನ ಮಾಡೋದು. ತಾನು ಭಿಕ್ಷೆ ತಂದದಲ್ಲಿ 10 ಮಕ್ಕಳಿಗೆ ಮಾಡಿ ಬೆಳೆಸ್ತಾಳೆ ಈ ತರ. ಒಂದು 300-400 ಮಕ್ಕಳು, ಗಂಡು ಮಕ್ಕಳು ಇಂಜಿನಿಯರ್ಸು, ಡಾಕ್ಟರ್ಸು ಆಗಿದ್ದಾರೆ. ಇನ್ನೊಂದು 400-500 ಹೆಣ್ಮಕ್ಳು ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ. ಪದ್ಮಶ್ರೀನೋ ಅವಾರ್ಡ್ ಬಂತವಳಿಗೆ. ಈಗ ಮೊನ್ನೆ 2022 ಅಲ್ಲಿ ಅವಳದು ಅವ್ರದ್ದು ಅವರು ತೀರ್ ಹೋದ್ರು. 2021 ಅಲ್ಲೇನೋ ಪದ್ಮಶ್ರೀ ಬಂತವ್ರಿಗೆ. ತೆಗೆದು ನೋಡಿ ಸಿಂಧು ತಾಯಿ ಅಂತ. ಅವಳು ನನಗೆ ಯಾಕೆ ಇಂಥ ಕಷ್ಟ ಬಂತು, ನನ್ನ ಗಂಡ ಯಾಕೆ ನನಗೆ ಹೀಗ್ ಮಾಡ್ದ ಅಂತ ಅಳ್ತಾ ಕುತ್ಕೊಳ್ಳಿಲ್ಲ. ತನ್ನ ಕಷ್ಟವನ್ನ ಮರೆತು 4 ಜನಕ್ಕೆ ಮಾಡಿದ್ಲು. 4 ಜನದ ಉದ್ಧಾರಕ್ಕಾಗಿ ಮಾಡಿದ್ಲು. ಸದಾ ಈ ಕತೆ, ಇಂಥವರ ಕಥೆಯನ್ನ ಜ್ಞಾಪಿಸ್ಕೊಂಡ್ರೆ ನಮಗೆ ಇನ್ಸ್ಪಿರೇಷನ್ ಆಗತ್ತೆ. ನಾವು 4 ಜನಕ್ಕೆ ಉಪಯೋಗ ಆಗೋ ಹಾಗೆ ಬದುಕಬೇಕು ಅಂತ. ಏನ್ ನಮ್ಮದು ಕಷ್ಟ ಅನ್ಸತ್ತೆ. ಮಾ ಮೀನು ಏನು ಮರಾಠಿ ನಂಗೆ ಗೊತ್ತಿಲ್ಲ, ಮರಾಠಿ ಬರಲ್ಲ ನನಗೆ. ಸಿಂಧು ತಾಯಿ ಬ್ರಹ್ಮಾನಂದಿ ಹೇಳ್ತಾರೆ ಅವಳ ಕಥೆಯನ್ನು. ಎಷ್ಟು ಅಂದ್ರೆ ಅವಳಿಂದ ವಿದ್ಯೆ ಪಡೆದ ಮಕ್ಕಳೆಲ್ಲ ಅಮೆರಿಕಾಗೆಲ್ಲ ಹೋದ್ರು. ಅವರೆಲ್ಲ ಸೇರಿ ಅಮೆರಿಕಾಗ್ ಸಹ ಕರೆಸ್ಕೋತಾರ ಅವಳನ್ನ. ಅಮೆರಿಕಾಗ್ ಹೋಗಿ ಅಲ್ಲಿ ಸಹ ಸೀರೆ ಹಿಡಿದು ಸೆರೆಗೆ ಹಿಡಿದು ಎಲ್ಲರ ಹತ್ರ ಡಾಲರ್ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಅಬಲಾಶ್ರಮವನ್ನ ಮಾಡಿ ಎಷ್ಟೋ ಮಕ್ಕಳಿಗೆ ಈಗಲೂ ಅವಳ ಹೆಸರೇಳಿ ಅವಳ ಮಗಳು ಮತ್ತೆ ಬೇರೆ ಮಕ್ಕಳು ನಡೆಸ್ತಾ ಇದ್ದಾರೆ. ಕೊನೆಗೆ ತುಂಬಾ ಮುದುಕಾದ್ಮೇಲೆ ಗಂಡ ಬರ್ತಾನೆ.
ಆಗ ಹೇಳ್ತಾಳೆ ಸಿಂಧು ತಾಯಿ ಈಗ ಚಿಂದಿ ಅಂತ ಆಗಿತ್ತು ಅವಳ ಹೆಸರು, ಈಗ ಅವಳೇ ಇಟ್ಕೋತಾಳೆ ಸಿಂಧು ತಾಯಿ ಅಂತ ಹೆಸರು. ಈಗ ಸಿಂಧು ತಾಯಿ ಎಲ್ರಿಗೂ ಸೇರಿದವಳು. ನಾವು ನಮ್ಮ ಕಷ್ಟ ನಮ್ ಪೂಜೆ ಮಾಡಕ್ಕಾಗಲ್ಲ, ಭಕ್ತಿ ಮಾಡಕ್ಕಾಗಲ್ಲ, ಜ್ಞಾನ ಮಾಡಕ್ಕಾಗಲ್ಲ ಅನ್ಕೋತೀವಿ. ಅಲ್ಲ 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 ಅಲ್ಲ, ಇದು ನಮ್ಮ ತಪ್ಪು. ಎಲ್ಲರಲ್ಲೂ ಭಗವಂತನ ನೋಡುವಂತಹದು ಅದು ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತ ಉತ್ತಮವಾದಂತಹ ಸಾಧನೆ. ರಮಣ ಮಹರ್ಷಿಗಳು ಅದನ್ನೇ ಹೇಳಿರೋದು. ಜಗದ ಈಶದಿ ಅಷ್ಟಮೂರ್ತಿ ದೃಕ್ ಉಪದೇಶ ಸಾರದಲ್ಲಿ ಹೇಳ್ತಾರೆ. ಇಡೀ ಜಗತ್ತನ್ನ ಈಶ್ವರನ ಸೃಷ್ಟಿ ಅಂತ ನೋಡು, ಅಲ್ಲಿರೋ ಪ್ರತಿಯೊಂದು ಜೀವವನ್ನ, ಅದರಲ್ಲಿ ಭಗವಂತನ ಸ್ವರೂಪವನ್ನ ನೋಡು. ಸುಖವಾಗಿರೋರು ಮಾತ್ರ ಮಾಡಲ್ಲ ರೀ ಸೇವೆನ, ಇಂಥವರು ಮಾಡಿದ್ದಾರೆ. ನಮ್ಮದೇನಿಲ್ಲ ಅವಳ ಮುಂದೆ. ಇವತ್ತಿಗೆ ಅವಳಿಗೆ 400 ಅಳಿಯಂದ್ರು 200 ಸೊಸೆಯರು ಅಂತೆಲ್ಲ ಹಾಕಿದ್ದಾರೆ. ಇಡೀ ಜಗತ್ತೇ ನಂದು ಅಂತ ಅನ್ಕೊಂಡ್ಲು ಅಂತ. ಮದರ್ ಆಫ್ ಆರ್ಫನ್ಸ್ ಅಂತಾನೆ ಇದೆ ಮತ್ತೆ. ಮದರ್ ತೆರೆಸಾ ಅವಾರ್ಡ್, ನಾರಿ ಶಕ್ತಿ ಪುರಸ್ಕಾರ, ಪದ್ಮಶ್ರೀ 2021 ಅಲ್ಲಿ. ಪದ್ಮಶ್ರೀ ಬಂದಿದೆ. ಆ ಮಹಾರಾಷ್ಟ್ರದ ಕಚ್ಚೆ ಸೀರೆ ಉಟ್ಕೊಂಡು ತಲೆ ಮೇಲೆ ಹಿಂಗ್ ಹೊದ್ಕೊಂಡು ಇದ್ರಲ್ಲಿ ಹೋಗಿ ಪಾಪ ಇಸ್ಕೊಂಡಿದ್ದಾರೆ. ನೋಡಿ ಬೇಕಾರೆ ಮೋದಿ ಎಲ್ರೂ ಮಾತಾಡ್ಸಿದ್ದಾರೆ ಅವಳನ್ನ. ಅವಳ ಕತೆ ಕೇಳ್ಬೇಕು, ನೀವು ಓದ್ಬೇಕು, ನೋಡ್ಬೇಕು. ಮರಾಠಿ ಮೂವಿ ಇದೆ ಅವಳ ಮೇಲೆ. ಬೀದಿಲಿ ಭಿಕ್ಷೆ ಬೇಡ್ತಾ ಇರುವಂತಹ ಹೆಣ್ಣು ಮಕ್ಕಳನ್ನ ಟ್ರಾಫಿಕ್ ಸಿಗ್ನಲ್ ಇಂದ ಎತ್ಕೊಂಬಂದು ಸೇವ್ ಮಾಡಿ ಆ ಮಕ್ಕಳಿಗೆ ತಾನೇ ಚಿಂದಿ ಆರಿಸೋಳು. ಇಂಥವರ ಕತೆ ನಮಗೆ ಇನ್ಸ್ಪಿರೇಷನ್ ಆಗ್ಬೇಕು. ನಾನು 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 ಅನ್ನೋದು ಅರ್ಧ ರಾಗದ್ವೇಷವನ್ನ ಬಿಟ್ರೆ ಈ ರೀತಿ ಪ್ರೇಮವನ್ನ, ಧ್ಯಾನವನ್ನ ಸಾಧಿಸಕ್ಕೆ ನಮಗೆ ಸಾಧ್ಯ ಇದೆ. ಆದ್ರಿಂದ ಸಿಂಧು ತಾಯಿ ಎಷ್ಟು ದೊಡ್ಡವರಾಗ್ಲಿಲ್ಲ ಅಂದ್ರು ಆ ಒಂದು ಹೆಜ್ಜೆ ಅಂತವರಿಂದ ಇನ್ಸ್ಪಿರೇಷನ್ ತಗೊಳ್ಳೋಣ. ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ.